ಶ್ರೀ ಗುರುವೇ ಸತ್ಕ್ರಿಯೆಯಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀವೇ ಒಳಪೊಕ್ಕು ಏನ ನುಡಿಸಿದೊಡೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮಹಾಮಾನವತಾವಾದಿ ವಿಶ್ವಗುರು ಬಸವ ತಂದೆಯ ಪಾದಗಳಿಗೆ ಪ್ರಾಂಜ್ವಲ ನಮನಗಳನ್ನು ಅರ್ಪಿಸಿ ಬಸವಾದಿ ಪ್ರಮಥರನ್ನು ಎನ್ನ ಹರಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ಪೂಜ್ಯರಾಗಿರ್ತಕ್ಕಂತಹ ಬೀಡಿ ಜತ್ತಿ ಅಪ್ಪಾಜಿಯವರ ಪವಿತ್ರಾತ್ಮಕ್ಕೆ ಭಕ್ತಿಯಿಂದ ಶರಣೆಂದು ಬೆಂಗಳೂರು ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಅರವಿಂದ್ ಜತ್ತಿ ಅಣ್ಣನವರಿಗೂ ಕೂಡ ಅನಂತ ಶರಣುಗಳನ್ನು ಸಮರ್ಪಿಸಿ ಬೆಂಗಳೂರು ಬಸವ ಸಮಿತಿಯ ಸಮಸ್ತ ಪದಾಧಿಕಾರಿಗಳಿಗೂ ಕೂಡ ಅನಂತ ಶರಣುಗಳನ್ನು ಸಮರ್ಪಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನ್ಲೈನ್ ಮೂಲಕ ವೀಕ್ಷಿಸ್ತಾ ಇರುವಂತಹ ಶರಣ ಬಾಂಧವರಾದ ತಮ್ಮೆಲ್ಲರ ಪವಿತ್ರಾತ್ಮಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಇಂದು ನನಗೆ ಪ್ರಸಾದದ ರೂಪದಲ್ಲಿ ಕೊಟ್ಟಿರ್ತಕ್ಕಂತಹ ವಿಷಯ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ಅಂತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅರಳಗುಂಡಿಗೆಯಲ್ಲಿ ಸಾಲೋಕ್ಯ ಅನ್ನುವಂತಹ ಮನೆತನ ಇತ್ತು. ಆ ಮನೆತನದಲ್ಲಿ ಶರಣ ಸಂಸ್ಕೃತಿಯ ಒಂದು ಪರಂಪರೆಯನ್ನು ಆದಪ್ಪ ಶರಣರು ಪಾಲಿಸ್ಕೊಂಡು ಬರ್ತಾ ಇದ್ರು. ಅವರಿಗೆ ಯಾವಾಗಲೂ ಗುರು ಲಿಂಗ ಜಂಗಮರ ದಾಸೋಹದ ಚಿಂತೆ. ಆದಪ್ಪ ಶರಣರಿಗೆ ಸಹಧರ್ಮಿಣಿ ಸತಿ ಮಡಿಯಮ್ಮನವರಾಗಿದ್ದರು. ಇವರ ಮದುವೆಯಾಗಿ 50-60 ವರ್ಷಗಳು ಕಳೆದರೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ. ಆದಪ್ಪ ಶರಣರಿಗೆ ಮಲ್ಕಪ್ಪ ಮತ್ತು ಲಿಂಗಪ್ಪ ಮಲ್ಲಪ್ಪ ಅನ್ನುವಂತಹ ಇನ್ನು 3 ಜನ ಸಹೋದರರಿದ್ದರು. ಇವರು ಕೃಷಿ ಕಾಯಕವನ್ನು ಮಾಡ್ತಾ ಇದ್ದು ಅಣ್ಣನ ಒಂದು ಮಹಾದಾಸೋಹದ ಕಾರ್ಯಕ್ಕೆ ಅವರು ಸಹಾಯಕರಾಗಿದ್ದರು. ಒಂದು ದಿನ ಆದಪ್ಪ ಶರಣರು ಕನಸೊಂದು ಕಂಡರು. ಆ ಕನಸಿನಲ್ಲಿ ಜಂಗಮ ಮೂರ್ತಿಯೊಬ್ಬರು ಕಾಣಿಸಿಕೊಂಡು ನಿನ್ನ ತಮ್ಮ ಮಲಕಪ್ಪ ಮತ್ತು ಅವರ ಪತ್ನಿ ಸಂಗಮರ ಉದರದಲ್ಲಿ ಹುಟ್ಟಿ ಬರ್ತಕ್ಕಂತಹ ಮಗುವನ್ನು ನೀನು ಪಡ್ಕೊಳ್ಬೇಕು ಅಂತ ಹೇಳಿದಂಗೆ ಆಯಿತು. ಆದಪ್ಪ ಶರಣರಿಗೆ ತುಂಬ ಹರ್ಷ ಆಯಿತು. ತಮ್ಮನಿಗೂ ಕೂಡ ಈ ವಿಚಾರವನ್ನು ಅವರು ತಿಳಿಸ್ತಾರೆ. ಕೆಲವು ತಿಂಗಳುಗಳಲ್ಲಿಯೇ ಅವರ ಕನಸು ನನಸಾಯಿತು. ಕ್ರಿಸ್ತಶಕ 1746 ವರ್ಷ ಸೋಮವಾರದ ಅರುಣೋದಯದ ಆ ಒಂದು ಶುಭ ಮುಹೂರ್ತದಲ್ಲಿ ಶರಣಬಸವರು ಉದಯಗೊಂಡು ಬರ್ತಾರೆ. ಮನೆಯಲ್ಲೆಲ್ಲ ಬಹಳ ಸಂತೋಷದ ವಾತಾವರಣ. ಗುರು ಲಿಂಗ ಜಂಗಮರಿಗೆ ಅರ್ಚನಾ ಅರ್ಪಣಾ ಅನುಭವಗಳೆಲ್ಲ ಜರುಗ್ತಾ ಇದ್ವು. ಮನೆಯಲ್ಲೆಲ್ಲ ಸಂತೋಷದ ವಾತಾವರಣ. ಗುರು ಲಿಂಗ ಜಂಗಮರಿಗೆ ಅರ್ಚನಾ ಅರ್ಪಣೆಗಳು ಜರುಗ್ತಾ ಇದ್ವು. ಮನೆತನದ ಗುರುಗಳಾದಂತಹ ಕಲಕೇರಿಯ ಮರುಳಸಿದ್ದರನ್ನು ಕರೆಸಿ ಮಗುವಿಗೆ ನಾಮಕರಣವನ್ನು ನೆರವೇರಿಸಲಾಯಿತು. ಲಿಂಗಧಾರಣೆ ಕೂಡ ಮಾಡಲಾಯಿತು. 13ನೇ ದಿವಸಕ್ಕೆ ನಾಮಕರಣ ಕಾರ್ಯವೂ ಕೂಡ ಜರುಗಿತು. ಗುರು ಮರುಳಸಿದ್ದರ ಅಪ್ಪಣೆಯ ಹಾಗೆ ಶರಣಬಸಪ್ಪ ಅಂತ ಆ ಮಗುವಿಗೆ ನಾಮಕರಣ ಮಾಡಿದರು. ಇನ್ನು ಮಗು 5 ವರ್ಷ ತುಂಬುತ್ತಾ ಇರುವಂತೆಯೇ ಆ ಬಾಲಕನನ್ನು ಅರಳಗುಂಡಿಗೆಯ ಒಂದು ಮಠಕ್ಕೆ ಅಭ್ಯಾಸಕ್ಕೆ ಅಂತ ಕಳಿಸಲಾಯಿತು. ಶರಣಬಸವರು ಅಲ್ಲಿ ಶಿವಶರಣರ ವಚನಗಳನ್ನು, ನಿಜಗುಣ ಶಿವಯೋಗಿಗಳ ಒಂದು ಕೃತಿಗಳನ್ನು ಮತ್ತು ಮಗ್ಗೆಯ ಮಾಯಿದೇವರ ಕೃತಿಗಳನ್ನು ಅವರು ಪರಿಚಯಿಸಿಕೊಂಡರಲ್ಲದೇ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದಂತೆ ಹಲವಾರು ಅಂಶಗಳನ್ನು ಅವರು ತಿಳ್ಕೊಳ್ತಾರೆ. ಕಾಲಕ್ರಮದಲ್ಲಿ ಅಖಿಲ ವಿದ್ಯಾ ನಿಪುಣರಾಗಿಬಿಟ್ರು. ಶರಣಬಸವರಿಗೆ 16 ವರ್ಷ ತುಂಬುತ್ತಾ ಇದ್ದ ಹಾಗೆ ಗುರು ಮರುಳಸಿದ್ದರು ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ದೀಕ್ಷಾ ನಂತರದಲ್ಲಿ ಗುರುಗಳು ಅವರಿಗೆ ಉಪದೇಶವನ್ನು ಮಾಡ್ತಾ ಹೇಳ್ತಾರೆ, ಅಂಗ ನೀನಲ್ಲ ಲಿಂಗ ನೀನಾಗಿದ್ದೀಯಾ. ಲಿಂಗ ನೀನಾಗಬೇಕಾದರೆ ಶಿವನ ಉತ್ಸವ ಮೂರ್ತಿಯಂತಿರ್ತಕ್ಕಂತಹ ಜಂಗಮಕ್ಕೆ ನೀನು ದಾಸೋಹ ಮಾಡಬೇಕು. ಜಂಗಮ ಅಂದರೆ ಈ ಜಗದ ಜೀವಜಾಲ, ದಾಸೋಹ ಅಂದರೆ ನಿಷ್ಕಾಮ ನಿರಹಂಭಾವದ ಸೇವೆ ಅಂತ ಉಪದೇಶ ಮಾಡ್ತಾರೆ ಗುರುಗಳು. ನಂತರ
ಶರಣಬಸವೇಶ್ವರರಿಗೆ ಹೇಳ್ತಾರೆ, ನೀನೀಗ ಮದುವೆಯಾಗಬೇಕು ಶರಣಬಸವ, ಭಕ್ತಿಯ ಸಾಧನೆಗೆ ಶಕ್ತಿಯೊಬ್ಬಳು ನಿನಗೆ ಬೇಕೇ ಬೇಕು ಅಂತ ತಿಳಿಸ್ತಾರೆ. ಲಿಂಗಾಯತ ಧರ್ಮದ ಪ್ರಕಾರ ಸಾಧಕನಿಗೆ ಸಂಸಾರ ಅನ್ನೋದು ತ್ಯಾಜ್ಯ ಅಲ್ಲ ಅನ್ನುವಂಥದ್ದು ಶರಣಬಸವರಿಗೂ ಕೂಡ ತಿಳಿದ ವಿಷಯವೇ ಆಗಿತ್ತು. ಗುರುಗಳು ಹಾಗೂ ತಂದೆ ತಾಯಿಯರ ಇಚ್ಛೆಯ ಹಾಗೆ ಅಫ್ಜಲ್ಪುರ್ ತಾಲೂಕಿನ ಮಾಶಾಳ ಗ್ರಾಮದ ಬಾವಿ ಮನೆತನದ ಶಾಂತಲಿಂಗಪ್ಪನವರ ಪುತ್ರಿಯಾಗಿರ್ತಕ್ಕಂತಹ ಮಹಾದೇವಿಯಮ್ಮನವರೊಂದಿಗೆ ಶರಣರ ವಿವಾಹ ಜರುಗುತ್ತದೆ. ಮುಂದೆ ಶರಣಬಸವರು ಏಕಾಂತದಲ್ಲಿ ಶಿವಪೂಜೆ, ಲೋಕಾಂತದಲ್ಲಿ ಜಂಗಮ ದಾಸೋಹದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಮನೆಯಲ್ಲಿ ಇನ್ನೂ ಎಲ್ಲರೂ ಮಲಗಿರುವ ಹೊತ್ತಿನಲ್ಲಿಯೇ ಅವರು ನಸುಕಿನಲ್ಲಿ ಎದ್ದು ಶರಣಬಸವರು ಮತ್ತು ಅವರ ಪತ್ನಿ ಮಹಾದೇವಮ್ಮನವರು ಎದ್ದು ಬೆಳಗಿನ ಕೆಲಸ ಮುಗಿಸಿ ಹೊತ್ತು ಹೊರಡುವವರೆಗೆ ಲಿಂಗಪೂಜೆಯನ್ನು ಮಾಡಿಕೊಂಡು ಎಡೆ ಮಾಡಿ ಹಸಿದು ಬಂದ ಜಂಗಮರಿಗೆ ಅನ್ನ ನೀಡಿ ಅವರು ತೃಪ್ತಿಪಟ್ಟ ಮೇಲೆಯೇ ಮನೆಯವರೊಂದಿಗೆ ಅವರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದರು. ಈ ನಿಯಮ, ಪೂಜೆ, ದಾನ, ಧರ್ಮಗಳು ಶರಣಬಸವರ ಅಣ್ಣ ತಮ್ಮಂದಿರಿಗೆ ಸರಿ ಅನ್ನಿಸ್ಲಿಲ್ಲ. ಅವ್ರು ಏನಂದ್ರು ಅಂದರೆ, ನಿಮ್ಮ ಪಾಲಿಗೆ ಬಂದ ವಸ್ತುಗಳನ್ನು ನೀನು ತೆಗೆದುಕೊಂಡು ಹೋಗಪ್ಪ, ಬೇರೆ ಹೋಗಿ ಬೇಕಾದ ಹಾಗೆ ನೀನು ಭಕ್ತಿಯನ್ನು ನಡೆಸು ಅಂತ ಹೇಳಿ ಸಹೋದರರೆಲ್ಲ ಒಳ್ಳೆಯದನ್ನೆಲ್ಲ ತಮ್ಮ ಪಾಲಿಗೆ ಇರಿಸಿಕೊಂಡು ಹಾಳು ಮನೆ, ಕರಕೆ ಬೆಳೆದಂತಹ ಹೊಲವನ್ನು ಶರಣಬಸವರಿಗೆ ಅವ್ರ ಪಾಲಿಗೆ ಕೊಟ್ಟು ಬಿಡ್ತಾರೆ. ಶರಣಬಸವರು ತಮ್ಮ ಪಾಲಿಗೆ ಬಂದ ಮನೆಯಲ್ಲೇ ಅವರು ಮತ್ತೆ ಜಂಗಮ ದಾಸೋಹವನ್ನು ನಡೆಸ್ತಾ ಹೋಗ್ತಾರೆ. ಹೀಗಾಗಿ ಅದು ಮನೆಯಾಗಲಿಲ್ಲ, ಮಹಾಮನೆಯಾಯಿತು. ಮುಂದೆ ಮಹಾದಾಸೋಹದ ಆಚರಣೆಗೆ ಅಂತ ತಮ್ಮ ಮನೆತನದಲ್ಲಿ ಪರಂಪರಾಗತವಾಗಿ ಬಂದಿರತಕ್ಕಂತಹ ಕೃಷಿಯನ್ನೇ, ವ್ಯವಸಾಯವನ್ನೇ ಅವರು ಕಾಯಕವಾಗಿ ಸ್ವೀಕಾರ ಮಾಡ್ತಾರೆ. ತಮ್ಮ ಪಾಲಿಗೆ ಬಂದಂತಹ ಕರಿಕೆಯ ಹೊಲವನ್ನು ಅವರೆಂದೂ ಹಾಳು ಹೊಲ ಅಂತ ಭಾವಿಸಲೇ ಇಲ್ಲ ಶರಣರು. ನಿಸ್ಸತ್ವದ ಹೊಲದಲ್ಲಿ ಕರಿಕೆ ಕೂಡ ಬೆಳೀತಾ ಇರಲಿಲ್ವಲ್ಲ ಅಂತ ತಿಳ್ಕೊಂಡು ತಮ್ಮ ಹೊಲವನ್ನು ಉತ್ತಿ ಬಿತ್ತಿದರು. ಶರಣಬಸವರ ಕಾಯಕ ನಿಷ್ಠೆಯ ಫಲದಿಂದ ಕರಿಕೆಯ ಹೊಲ ನಂದನವನವಾಗಿ ಜೋಳದ ಪೈರು ನಳನಳಿಸಿ ಸಮೃದ್ಧವಾಗಿ ಬೆಳೀತು, ತೆನೆ ತುಂಬಿ ನಿಂತಿತ್ತು. ಒಂದು ದಿನ ಶರಣಬಸವರು ಹೊಲಕ್ಕೆ ಹೋಗಿ ನೋಡ್ತಾರೆ, ಹಕ್ಕಿ ಪಕ್ಕಿ ಒಂದು ತೆನೆಯ ಮೇಲೆ ಅಥವಾ ಗಿಡದ ಮೇಲೆ ಕೂಡದ ಹಾಗೆ ತೆನೆಯ ಮೇಲೆ ಕಾಲೂರದಂತೆ ಆಳುಗಳು ಮಂಚಿಗೆಯ ಮೇಲೆ ನಿಂತು ಕೂಗಿ ಕೂಗಿ ಶಬ್ದ ಮಾಡ್ತಾ ಕವಣೆ ಬೀಸಿ ಆ ಪಕ್ಷಿಗಳು ಎದ್ದು ಹಾರಿ ಹೋಗಬೇಕು ಅನ್ನೋ ಹಾಗೆ ಕವಣೆ ಕಲ್ಲಿನಿಂದ ಹೊಡಿತಾ ಇದ್ರು. ಅದನ್ನು ನೋಡಿದಂತಹ ಶರಣಬಸವರು ಮರಗುತ್ತಾರೆ. ಅವರು ಆಳುಗಳನ್ನೆಲ್ಲ ಕರೆಸಿ ಅವರಿಗೆ ತಿಳಿಸಿ ಹೇಳ್ತಾರೆ, ಪರಪೀಡನೆಯಿಂದ ಪಾಪ ತಪ್ಪಿದ್ದಲ್ಲವೆಂದು ಪರೋಪಕಾರದಿಂದ ಪುಣ್ಯ ಬರುವುದು ಅಂಥೇಳಿ ತಿಳ್ಕೊಂಡು ಕಟ್ಟಾಜ್ಞೆ ಮಾಡ್ತಾರೆ. ಇನ್ನು ಮೇಲೆ ಪಕ್ಷಿಗಳು ಕಾಳು ತಿಂದು ನೀರು ಕುಡಿಯೋದಕ್ಕೆ ಹೊಲದ 4 ಕಡೆ ರಂಜಣಿಗೆಗಳನ್ನು ಇರಿಸ್ತಾರೆ. ಆ ರಂಜಣಿಗೆಗಳನ್ನು ತಾವೇ ಸ್ವತಃ ದಿನಾಲೂ ನೀರಿನಿಂದ ತುಂಬುತ್ತಾರೆ. ಇನ್ನು ಮೇಲೆ ಯಾವ ಪಕ್ಷಿ ಪ್ರಾಣಿಗಳಿಗೂ ನನ್ನ ಹೊಲದಿಂದ ಆಚೆಗೆ ಕಳಿಸಬಾರ್ದು ಅನ್ನುವಂತಹ ಕಟ್ಟಾಜ್ಞೆ ಮಾಡ್ತಾರೆ. ಹಕ್ಕಿ ಪಕ್ಕಿಗಳು ದನಗಳು ತಿಂದರೂ ಕೂಡ, ಕಳ್ಳರು ಒಯ್ದರೂ ಕೂಡ ಉಳಿದದ್ದನ್ನು ರಾಶಿ ಮಾಡಿದ್ರೂ ಕಾಳು ರಾಶಿ ರಾಶಿಯಾಗಿ ಬಂತು. ಹೀಗೆ ಶರಣಬಸವೇಶ್ವರರು ಅವರು ಮಹಾದಾಸೋಹಿಗಳಾದ ಶರಣಬಸವೇಶ್ವರರು ತಾವು ಬೆಳೆದಂತಹ ಕಾಳುಗಳನ್ನು ಹಕ್ಕಿ ಪಕ್ಕಿಗಳಿಗೆ ತಿನ್ನೋದಕ್ಕೆ ಬಿಟ್ಟು ನೀರಿಗೆ ರಂಜಣಿಗೆಗಳನ್ನು ಇಟ್ಟು ಪಶುಪಕ್ಷಿಗಳಲ್ಲಿ ದೈವತ್ವವನ್ನು ಕಂಡರು. ತಿಂದು ತೃಪ್ತಿಪಟ್ಟ ಪಕ್ಷಿಗಳು ಮಾತನಾಡಿಕೊಳ್ಳುವಂತಹ ಒಂದು ಬಗೆಯನ್ನು ಜನಪದರು ತಮ್ಮ ಹಾಡಿನಲ್ಲಿ ಹೀಗೆ ಹೇಳ್ತಾರೆ. ಹಕ್ಕಿ ಬಂದಾವ ಪೂರ, ತೆನೆಯ ತಿಂದಾವ ಜೋರ, ಗಿಡದ ನೆರಳಿಗೆ ಕುಂತಾವ ಮಾತಾಡ್ತಾವ, ದಾಸೋಹ ಇಟ್ಟಾನ ಶರಣಪ್ಪ. ಮುಂದುವರಿದು ಹೇಳ್ತಾರೆ, ಹಕ್ಕಿ ಬಂದಾವ ಪೂರ, ತೆನೆಯ ತಿಂದಾವ ಜೋರ, ಗಿಡದ ನೆರಳಿಗೆ ಕುಂತಾವ ಮಾತಾಡ್ತಾವ, ಶಿವಹಾನ ನೋಡು ಶರಣಪ್ಪ ಅಂಥೇಳಿ. ಹೀಗೆ ಹಕ್ಕಿ ಪಕ್ಕಿಗಳು ದನಗಳು ತಿಂದರೂ, ಕಳ್ಳರು ಒಯ್ದರೂ ಕೂಡ ರಾಶಿ ಮಾಡಿದ್ರೆ ಕಾಳು ರಾಶಿ ರಾಶಿಯಾಗಿ ಚೀಲಗಳು ತುಂಬಿ ಬಂತು.
ಹೀಗೆ ಶರಣಬಸವೇಶ್ವರರ ಕೃಷಿ ಕಾರ್ಯ ಸಕಲ ಜೀವಾತ್ಮರಿಗೂ ಸಂತೃಪ್ತಿಗೊಳಿಸುವಂತಹ ಮಹಾದಾಸೋಹಕ್ಕೆ ಅವಶ್ಯಕವಾದಂತಹ ಕಾಯಕವಾಗಿತ್ತು. ಶರಣಬಸವೇಶ್ವರರು ಮಾಡಿದ್ದೆಲ್ಲವೂ ಕಾಯಕ ಆಯಿತು, ನೀಡಿದ್ದೆಲ್ಲವೂ ಮಹಾದಾಸೋಹ ಆಯಿತು, ಪಡೆದಿದ್ದೆಲ್ಲವೂ ಮಹಾಪ್ರಸಾದ ಆಯಿತು. ಶರಣಬಸವೇಶ್ವರರು ದಿನನಿತ್ಯವೂ ತಮ್ಮ ಲಿಂಗಾರ್ಚನೆಗಾಗಿ ಪತ್ರಿಯನ್ನು ತಾವೇ ಆಯ್ದುಕೊಂಡು ಬರ್ತಾ ಇದ್ರು. ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಪ್ರಾತರ್ವಿಧಿಗಳನ್ನು ಪೂರೈಸಿಕೊಂಡು ಅರಳಗುಂಡಿಗೆಯ ಪೂರ್ವಕ್ಕೆ ಇರತಕ್ಕಂತಹ ಸುಮಾರು 4 ಕಿಲೋಮೀಟರ್ಗಳಷ್ಟು ದೂರ ಇರತಕ್ಕಂತಹ ಒಂದು ಪತ್ರಿವನಕ್ಕೆ ಅವರು ದಿನ ಹೋಗ್ತಾ ಇದ್ರು. ಗಿಡದ ಕೆಳಗೆ ಉದುರಿ ಬಿದ್ದಂತಹ ಪತ್ರಿಗಳನ್ನು ನೋಡ್ರಿ, ಇಲ್ಲಿಯೂ ಕೂಡ ನಾವು ಒಂದಷ್ಟು ನೋಡಬೇಕು. ಏನಂದರೆ ಕೆಳಗೆ ಉದುರಿ ಬಿದ್ದಂತಹ ಪತ್ರಿಗಳನ್ನು ಅವರು ಆಯ್ದುಕೊಂಡು ಬರ್ತಾ ಇದ್ರು ಅನ್ನುವಂಥದ್ದು. ಲಿಂಗಾರ್ಚನೆಯನ್ನು ಅಂತಹ ಪತ್ರಿಗಳಿಂದ ಅವರು ಪೂರೈಸ್ಕೊಳ್ತಾ ಇದ್ರು. ಒಂದು ದಿನ ಎಂದಿನಂತೆ ಶರಣ ದಂಪತಿಗಳು ಪತ್ರಿವನಕ್ಕೆ ಹೋದಾಗ ಅಲ್ಲಿ ಕೆಲವು ಕಳ್ಳರು ಅವರನ್ನು ದೋಚಿಕೊಳ್ಬೇಕು ಅಂಥೇಳಿ ಹೊಂಚು ಹಾಕಿ ಕೂತಿದ್ರಂತೆ. ಹಾಗೆ ಕೂತಿರಬೇಕಾದ್ರೆ ಆ ಮಹಾದೇವಮ್ಮನವರ ಮೈ ಮೇಲಿನ ಒಡವೆಗಳಿಗೆ ಅವರು ಕಿತ್ಕೊಳ್ಳೋದಕ್ಕೆ ಅವರು ಕೈ ಹಾಕ್ತಾರೆ. ಆಗ ಶರಣಬಸವರಿಗೆ ಈಗ ನಮ್ಮೆದುರು ಬಂದವರು ಕಳ್ಳರೇ ಅನ್ನೋದು ಊಹಿಸಿಕೊಳ್ಳೋದಕ್ಕೆ ತಡ ಆಗಲಿಲ್ಲ. ಶರಣಬಸವರು ಮಹಾಮಂತ್ರವನ್ನು ಪಠಿಸ್ತಾ ಓಂ ನಮಃ ಶಿವಾಯ ಅನ್ನುವಂತಹ ಮಹಾಮಂತ್ರವನ್ನು ಉಚ್ಚರಿಸಿ ಅವರು ಕಳ್ಳರು ಅಂತ ಭಾವಿಸದೆ ಸಾಕ್ಷಾತ್ ಶಿವನ ಸ್ವರೂಪರು ಅಂತ ತಿಳ್ಕೊಂಡು ತಾವು ಮನೆಗೆ ಹೋಗಿ ಅಲ್ಲಿರುವಂತಹ ಧನಕನಕಾದಿಗಳನ್ನೆಲ್ಲ ತಗೊಂಡು ಬಂದು ಮತ್ತು ನನ್ನ ಮಡದಿಯ ಮೈಮೇಲೆ ಇರುವಂತಹ ಆಭರಣಗಳನ್ನು ಸಹಿತ ನಿಮಗೆ ತಂದು ಕೊಡ್ತೇನೆ ಅಂತ ಮಾತು ಕೊಟ್ಟು ಮನೆಗೆ ಹೋಗಿ ಮನೆಯಲ್ಲಿರುವಂತಹದ್ದನ್ನು ಎಲ್ಲವನ್ನು ಮತ್ತು ತಮ್ಮ ಪತ್ನಿಯ ಮೇಲಿರುವಂತಹ ಆಭರಣವನ್ನು ಸಹಿತವಾಗಿ ಅವರು ತಗೊಂಡು ಮರಳಿ ಬರ್ತಾರೆ. ಕಳ್ಳರಿದ್ದಲ್ಲಿಗೆ ಬರ್ತಾರೆ. ಒಡವೆಯನ್ನೆಲ್ಲ ಒಯ್ದು ಕಳ್ಳರಿಗೆ ಕೊಡೋದಕ್ಕೆ ಪತ್ರಿವನಕ್ಕೆ ಅವರು ಬರ್ತಾರೆ. ಅಷ್ಟರಲ್ಲಿ ಆ ಕಳ್ಳರು ಕಾಲ ಬಳಿ ನೆಲವನ್ನು ಕೆದರ್ತಾ ಕೂತಿದ್ರು. ಖಾಲಿ ಕೂತಿರಬೇಕಾದ್ರೆ ಸುಮ್ಮನೆ ಹೀಗೆ ಹೆಬ್ಬೆರಳನ್ನು ಕೆದರ್ತೀವಲ್ಲ, ಹಾಗೆ ಹೆಬ್ಬೆರಳನ್ನು ಕೆದರ್ತಾ ಕೂತಿದ್ರಂತೆ. ಆಗ ಅವರ ಒಂದು ಹೆಬ್ಬೆರಳಿಗೆ ಒಂದು ಸಣ್ಣ ಮಣ್ಣಿನ ಕುಡಿಕೆಯ ಮೇಲ್ಭಾಗ ಅವರಿಗೆ ಹತ್ತುತ್ತದೆ. ಹಾಗೆ ಕೆದರ್ತಾ ಹೋದಾಗ ಚಿನ್ನದ ನಾಣ್ಯಗಳಿಂದ ತುಂಬಿದ ಕುಡಿಕೆ ದೊರೀತದೆ. ಅಷ್ಟರಲ್ಲಿ ಶರಣಬಸವೇಶ್ವರರು ಬರ್ತಾರೆ, ಒಡವೆಗಳನ್ನು ಕಳ್ಳರಿಗೆ ಕೊಡ್ತಾರೆ. ಕೊಟ್ಟ ಮಾತಿನಂತೆ ತಮ್ಮಲ್ಲಿಗೆ ಒಡವೆ ಸಮೇತವಾಗಿ ಬಂದಂತಹ ಶರಣರನ್ನು ಕಂಡು ಈತನ ದಯೆಯಿಂದಲೇ ತಮಗೆ ಚಿನ್ನದ ನಿಧಿ ದೊರೆತಿದೆ ಅಂತ ತಿಳ್ಕೊಂಡು ತಮಗೆ ದೊರೆತ ನಿಧಿಯನ್ನೆಲ್ಲ ಆ ಕಳ್ಳರು ಅವರ ಪಾದಕ್ಕೆ ಸುರಿದು ಮೇಲಿಷ್ಟು ಕಣ್ಣೀರ ಧಾರೆ ಎರೆದು ಕ್ಷಮೆಯನ್ನು ಬೇಡ್ತಾರೆ ಆ ಕಳ್ಳರು ಶರಣಬಸವೇಶ್ವರರಿಗೆ. ಅದಕ್ಕೆ ಶರಣಬಸವೇಶ್ವರರು ಕಳ್ಳರು ತಮ್ಮ ಕಾಲು ಬಳಿ ಸುರಿದಂತಹ ಹೊನ್ನನ್ನೆಲ್ಲ ಪುನಃ ಅದೇ ಕುಡಿಕೆಗೆ ತುಂಬಿ ಅವರ ಕೈಯಲ್ಲಿಟ್ಟು, ಇದು ನಿಮಗೆ ಶಿವನು ಕೊಟ್ಟಿರ್ತಕ್ಕಂತಹದ್ದು, ಧರ್ಮ ಕಾರ್ಯಕ್ಕೆ ನೀವುಗಳು ಇದನ್ನು ಬಳಸಿ ಅಂಥೇಳಿ ಹೇಳ್ತಾ ತಾವು ಮನೆಯಿಂದ ತಂದಿರತಕ್ಕಂತಹ ಆಭರಣಗಳ ಗಂಟನ್ನು ಕೊಟ್ಬಿಟ್ಟು ಅವರ ಮಸ್ತಕಗಳ ಮೇಲೆ ಹಸ್ತವನ್ನು ಇರಿಸಿ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಪಠಿಸ್ತಾರೆ. ಆಮೇಲೆ ಅವರಿಗೆ ಒಂದಿಷ್ಟು ಉಪದೇಶವನ್ನು ಹೇಳ್ತಾರೆ. ಶರಣರ ಹಸ್ತ ಸ್ಪರ್ಶದಿಂದ ಅವರ ಕಳ್ಳ ಜನ್ಮವೆಲ್ಲ ಕಳೆದು ಹೋಗಿ ಶಿವಭಕ್ತರಾಗಿ ಮರುಜನ್ಮ ಪಡೆದಂತೆ ಅವರಿಗೆ ಅನುಭವ ಆಗ್ತದೆ. ಅವರಿಗೆ ಹೇಳ್ತಾರೆ ಶರಣಬಸವರು, ಸತ್ಯಶುದ್ಧ ಕಾಯಕದಿಂದ ಸಿಕ್ಕಿದ್ದರಲ್ಲಿ ತೃಪ್ತಿ ಪಡದೆ ಸಜ್ಜನರನ್ನು ಹಿಂಸಿಸುವುದರಲ್ಲಿ ನಿರತನಾದ ಕಲ್ಮಶ ಬುದ್ಧಿಯವನಿಗೆ ಶಿವನ ಕೃಪೆ ಎಂದೂ ಆಗೋದಿಲ್ಲ. ಅದಕ್ಕಾಗಿ ನೀವೆಲ್ಲ ಪಾಪವನ್ನು ಬಿಡ್ರಿ, ಪುಣ್ಯವನ್ನು ಹಿಡಿರಿ, ಶಿವಧ್ಯಾನವನ್ನು ಲಿಂಗಧ್ಯಾನವನ್ನು ಮಾಡ್ತಾ ಸದ್ಗೃಹಸ್ಥರಾಗಿ ಬಾಳ್ರಿ ಅಂತ ಅವರಿಗೆ ಆಶೀರ್ವಾದ ನೀಡ್ತಾರೆ ಶರಣಬಸವೇಶ್ವರರು. ಹೀಗೆ ಶರಣಬಸವರು ತಮ್ಮ ಸತಿ ಮಹಾದೇವಮ್ಮನವರೊಂದಿಗೆ ಗುರು ಲಿಂಗ ಜಂಗಮ ದಾಸೋಹದಲ್ಲಿ ತೊಡಗಿ ಇರುವಾಗ ಮಹಾದೇವಮ್ಮನವರು ಗರ್ಭವತಿಯಾಗ್ತಾರೆ. ಒಂದು ದಿನ ಮಹಾದಾಸೋಹ ಮಹಾಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸಿ ಮಹಾದೇವಮ್ಮನವರು ಸ್ವಲ್ಪ ವಿಶ್ರಾಂತಿಗಾಗಿ ಮೈ ನೆಲಕ್ಕೆ ಹಚ್ಚಿರುವಾಗಲೇ ಹಸಿದ ಜಂಗಮರೊಬ್ಬರು ಮಹಾದಾಸೋಹದ ಮಹಾಮನೆಗೆ ಬರ್ತಾರೆ. ಜಂಗಮರಿಗೆ ಲಿಂಗ ಪೂಜೆಗೆ ಅಣಿ ಮಾಡಿಸಿ ಪ್ರಸಾದಕ್ಕೆ
ಅಣಿ ಮಾಡಬೇಕು ಅಂತ ಶರಣಬಸವರು ಹೇಳಿದಾಗ ಮಹಾದೇವಮ್ಮನವರಿಗೆ ಎದ್ದು ಬರುವಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ. ಶರಣಬಸವರು ಕಾರಣವನ್ನು ಕೇಳ್ತಾರೆ. ಅದಕ್ಕೆ ಬಸುರಿನ ಆಯಾಸ ಅಂತ ಮಹಾದೇವಮ್ಮನವರು ಭಿನ್ನವಿಸ್ಕೊಳ್ತಾರೆ. ಜಂಗಮನಿಗೆ ಪ್ರಸಾದವಿತ್ತು. ಕಳಿಸಿದ ಶರಣಬಸವರು ಯೋಚನೆ ಮಾಡ್ತಾರೆ, ಕೇವಲ ಬಸುರಿರುವಾಗಲೇ ಜಂಗಮ ದಾಸೋಹಕ್ಕೆ ವಿಳಂಬವಾಗ್ತಾ ಇದೆ, ಇನ್ನು ಮಗುವಾದರಂತೂ ಮಹಾದೇವಿ ತನ್ನ ಕರ್ತವ್ಯವನ್ನೇ ಮರೆತು ಬಿಡ್ತಾಳೆ ಅಂತ ತಿಳ್ಕೊಂಡು, ಮಹಾದೇವಿ ನೀನು ಹಡೆದರೆ ಶರಣನಾಣೆ ಅಂಥೇಳಿ ಶಪಥ ಹಾಕ್ತಾರೆ ಶರಣಬಸವರು. ಈ ಸಂದರ್ಭದಲ್ಲಿ ಶರಣಬಸವರಿಗೆ ಹೆಂಡತಿ ಅನ್ನುವಂತಹ ವೈಯಕ್ತಿಕ ಭಾವನೆಗಿಂತಲೂ ಜಂಗಮ ಸೇವೆ, ಜಂಗಮ ದಾಸೋಹ ಅನ್ನುವಂತಹ ಸಮಷ್ಟಿ ಹಿತಪರವಾದಂತಹ ಸಿದ್ಧಾಂತಗಳು ಅವರಿಗೆ ಉನ್ನತವಾಗಿ ಕಾಣ್ತವೆ. ಶರಣಬಸವರು ಮಹಾ ದಾಸೋಹ ಭಾವದ ಉದ್ವೇಗದಲ್ಲಿ ಈ ಶಪಥವನ್ನು ಮಾಡ್ತಾರೆ. ಅಲ್ಲಿ ಇನ್ನೊಂದು ಆತ್ಮವಿದೆ ಅನ್ನೋದನ್ನು ಅವರು ಆ ಕ್ಷಣಕ್ಕೆ ಅವರಿಗೆ ಮರೆತು ಹೋಗ್ತದೆ. ಆ ಒಂದು ತಪ್ಪನ್ನು ಶರಣರಿಗೆ ತಿಳಿಸೋದಕ್ಕೆ ಶಿವಸ್ವರೂಪಿಯಾದ ಜಂಗಮರೇ ಬರಬೇಕಾಗ್ತದೆ. ಹಾಗೆ ಜಂಗಮರು ಬಂದು ಹೇಳ್ತಾರೆ ಶರಣಬಸವರಿಗೆ, ನೋಡು ಶರಣಬಸವ, ನೀನು ಜಂಗಮ ದಾಸೋಹಿ, ಆ ಮೂಲಕ ಜಂಗಮ ಪ್ರೇಮಿಯೂ ಆಗಿದ್ದೀಯಾ. ಆದರೆ ಒಬ್ಬ ಜಂಗಮನನ್ನು ಪ್ರೇಮಿಸುವಲ್ಲಿ ಇನ್ನೊಬ್ಬ ಜಂಗಮನನ್ನು ನೋಯಿಸ್ತಾ ಇದ್ದೀಯಲ್ಲ. ಹೆಂಡತಿ ಮಕ್ಕಳು ಕೂಡ ನಿನ್ನವಲ್ಲ, ಅವೆಲ್ಲವೂ ಶಿವನಿತ್ತವುಗಳು. ಶಿವನ ಸ್ವತ್ತುಗಳನ್ನು ನೋಯಿಸುವುದಕ್ಕೆ ನಿನಗಾವ ಅಧಿಕಾರವೂ ಇಲ್ಲ ಶರಣಬಸವ. ಹೀಗೆ ಮಾಡಿದರೆ ದಾಸೋಹ ಸ್ವರೂಪದ ಪೂರ್ಣತೆ ಸಿದ್ಧಿಯಾಗೋದಿಲ್ಲ, ಅರಿತು ನೋಡು ಅಂತ ಅಂದಾಗ ಶರಣಬಸವರಿಗೆ ತಾವು ಮಾಡಿದ ಒಂದು ತಪ್ಪಿನ ಅರಿವಾಗ್ತದೆ. ಮರುಕ್ಷಣವೇ ತಾವಿತ್ತ ಶಪಥವನ್ನು ಅವರು ಹಿಂದಕ್ಕೆ ತೆಗೆದುಕೊಳ್ತಾರೆ. ಶರಣ ದಂಪತಿಗಳಿಗೆ ಪುತ್ರರತ್ನವೊಂದು ಜನಿಸ್ತದೆ. ಆ ಮಗುವಿಗೆ ಅವರು ಗುರು ಲಿಂಗ ಜಂಗಮ ಅಂಥೇಳಿ ಅರ್ಥಪೂರ್ಣವಾದ ಹೆಸರನ್ನು ಇಡ್ತಾರೆ. ಶರಣ ದಂಪತಿಗಳಿಗೆ ಪುತ್ರೋತ್ಸವದ ಸಂತೋಷ ಬಹಳ ಕಾಲ ಉಳಿಲಿಲ್ಲ. ಜನಿಸಿದ ಕೆಲವು ಕಾಲದಲ್ಲಿಯೇ ಆ ಮಗು ಶಿವನ ಪಾದ ಸೇರಿಕೊಂಡು ಬಿಡ್ತದೆ. ಮುಂದೆ ಕೆಲವು ತಿಂಗಳಲ್ಲಿಯೇ ಮಹಾದೇವಮ್ಮನವರು ಸಹಿತ ತಮ್ಮ ಮಗು ತೀರಿದ ಒಂದು ಚಿಂತೆಯಿಂದ ಹಾಸಿಗೆ ಹಿಡಿದು ಅವರು ಸಹ ಶಿವಾಧೀನರಾಗಿ ಬಿಡ್ತಾರೆ. ಇಷ್ಟು ಕಾಲದವರೆಗೂ ತಮ್ಮೊಡನಿದ್ದಂತಹ ಸಹಧರ್ಮಿಣಿಯಾಗಿ ದಾಸೋಹ ಕಾರ್ಯದಲ್ಲಿ ಪಾಲ್ಗೊಂಡ ಸತಿ ಇನ್ನಿಲ್ಲವಾದಳಲ್ಲ ಅನ್ನುವಂತಹ ದುಃಖವು ಶರಣಬಸವರಿಗೆ ಒಂದೆಡೆಯಾದರೆ, ಇನ್ನೊಂದೆಡೆಗೆ ದಾಸೋಹಗೈದು ಭವನಿಗೆ ಶಿವನ ಪಾದ ಸೇರಿದಳಲ್ಲ ಅನ್ನುವಂತಹ ಸಮಾಧಾನ ಅವರಿಗೆ ಮೂಡುತ್ತದೆ. ಶರಣಬಸವರು ಎಂದಿನಂತೆ ಮತ್ತೆ ತಮ್ಮ ಮಹಾದಾಸೋಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಹೀಗಿರಬೇಕಾದ್ರೆ ಒಂದು ದಿನ ಮನೆಯ ಹಿರಿಯರು ಮತ್ತು ಊರಿನ ಕೆಲವು ಜನರು ಶರಣಬಸವರನ್ನು ಕುರಿತು, ಶರಣಬಸವ, ನಿನ್ನ ಮಹಾದಾಸೋಹ ಕಾರ್ಯ ನಿರ್ವಿಘ್ನವಾಗಿ ಸಾಗಬೇಕಾದರೆ ನಿನಗೆ ಒಬ್ಬ ಸಹಧರ್ಮಿಣಿ ಅಂತ ಬೇಕೇ ಬೇಕು. ಹಾಗಾಗಿ ನೀನು ಇನ್ನೊಂದು ಮದುವೆ ಆಗಲೇಬೇಕು ಅಂಥೇಳಿ ತಿಳಿಸ್ತಾರೆ. ಹೀಗಾಗಿ ಶರಣಬಸವರು ಎರಡನೇ ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ಸಿಂದಗಿ ತಾಲೂಕಿನ ಇಂದಿನ ಆಲ್ಮೇಲದ ನಾಸಿಯವರ ಮನೆತನದ ಚೆನ್ನಬಸವಮ್ಮನವರು ಶರಣಬಸವರ ಎರಡನೆಯ ಸತಿಯಾಗ್ತಾರೆ. ಕೆಲವು ಕಾಲ ಇವರು ಶರಣಬಸವರ ಮಹಾದಾಸೋಹ ಕಾರ್ಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿ ಕೃತಾರ್ಥಳಾದಂತೆ ತಿಳಿದು ಬರ್ತದೆ. ಶರಣಬಸವರು ಅರಳಗುಂಡಿಗೆ ಬಿಟ್ಟ ನಂತರವೂ ಕೂಡ ಈ ತಾಯಿ ತನ್ನ ಜೀವನಾಂತ್ಯದವರೆಗೂ ಅವರ ಮಹಾದಾಸೋಹದ ನಂದಾದೀಪವನ್ನು ಅರಳಗುಂಡಿಗೆಯಲ್ಲಿ ರಕ್ಷಿಸಿಕೊಂಡು ನಡೆದು ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡ್ರು ಅನ್ನೋದು ತಿಳಿದು ಬರ್ತದೆ. ಅರಳಗುಂಡಿಗೆಯಲ್ಲಿ ಚೆನ್ನಬಸವಮ್ಮನವರ ಸಮಾಧಿಯನ್ನು ಮಹಾದೇವಮ್ಮನವರ ಸಮಾಧಿಯ ಪಕ್ಕದಲ್ಲೇ ಮಾಡಲಾಗಿದ್ದು, ಅಲ್ಲಿಯ ಭಕ್ತರು ಎರಡೂ ಸಮಾಧಿಗಳ ಮೇಲೆ ಒಂದು ಗುಡಿಯನ್ನು ನಿರ್ಮಿಸಿದರು. ಇಂದು ಅದು ಆಯಿ ಗುಡಿ ಅಂತಾನೆ ಹೆಸರು ಪಡ್ಕೊಂಡಿರುವಂತಹದ್ದು. ಶರಣಬಸವರು ಎಂದಿನಂತೆ ತಮ್ಮ ಮಹಾದಾಸೋಹ ಕಾರ್ಯದಲ್ಲಿ ಇರಬೇಕಾದ್ರೆ ಬಿದನೂರಿನ ಮಹಾಶರಣರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನಪ್ಪ ಗೌಡರು ಮಡಿವಾಳರನ್ನು ತಮ್ಮ ಜೊತೆಯಲ್ಲಿ ಕರ್ಕೊಂಡು ಶರಣರಲ್ಲಿಗೆ ಬರ್ತಾರೆ. ಈ ಮಡಿವಾಳರು ಯಾರು ಅಂತಂದರೆ, ಬಿಜಾಪುರ ಜಿಲ್ಲೆಯ ನಾಗಠಾಣದಿಂದ ಬರಗಾಲದ ನಿಮಿತ್ತ ಬಂದಂತಹ ವಿಧವೆ
ಗಂಗಮ್ಮ ಮತ್ತು ಅವಳ ತಂದೆಗೆ ಬಿದನೂರಿನ ಮಲ್ಲಿಕಾರ್ಜುನಪ್ಪ ಗೌಡರು ಆಶ್ರಯ ನೀಡಿರ್ತಾರೆ. ಮಹಾನುಭಾವಿಯಾದಂತಹ ಗಂಗಮ್ಮನ ತಂದೆ ಸ್ವಲ್ಪ ದಿನಗಳಲ್ಲಿಯೇ ಅವರು ತೀರಿ ಹೋಗಿಬಿಡ್ತಾರೆ. ಒಬ್ಬಳೇ ಹೆಣ್ಣು ಮಗಳು ತಮ್ಮ ಮನೆಯಲ್ಲಿರುವುದು ಹಿತವಲ್ಲ ಅಂತ ತಿಳ್ಕೊಂಡು ಅವಳನ್ನು ಮಲ್ಲಿಕಾರ್ಜುನಪ್ಪ ಗೌಡರು ಬಿದನೂರಿನ ವಿರೂಪಾಕ್ಷ ಸ್ವಾಮಿಗಳ ಮಠದಲ್ಲಿ ಇರಿಸಿ ಬರ್ತಾರೆ. ಕಾಲಕ್ರಮದಲ್ಲಿ ವಿರೂಪಾಕ್ಷ ಸ್ವಾಮಿಗಳು ಗಂಗಮ್ಮನನ್ನು ಪ್ರೀತಿಸ್ತಾರೆ. ಅವರೀರ್ವರ ಮಗುವೆ ಕಡಕೋಳ ಮಡಿವಾಳಪ್ಪನವರು. ಬಿದನೂರಿನ ಸುತ್ತಮುತ್ತಲೂ ಈ ಸುದ್ದಿ ಹಬ್ಬಿತ್ತು. ಮಡಿವಾಳರಿಗೆ ಅಯ್ಯಾಚಾರ ದೀಕ್ಷೆ ಕೊಡಿಸ್ಬೇಕು ಅಂತ ಮಲ್ಲಿಕಾರ್ಜುನಪ್ಪನವರು ಬಹಳ ಪ್ರಯತ್ನ ಮಾಡ್ತಾರೆ. ಮಡಿವಾಳಪ್ಪ ಸಲ್ಲದ ಮಾರ್ಗದಿಂದ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡು ಸಂಪ್ರದಾಯನಿಷ್ಠರಾದಂತಹ ಸ್ವಾಮಿಗಳು ದೀಕ್ಷೆ ಕೊಡೋದಕ್ಕೆ ನಿರಾಕರಿಸಿಬಿಡ್ತಾರೆ. ಹಾಗಿದ್ದಾಗ ಕೊನೆಗೆ ಮಲ್ಲಿಕಾರ್ಜುನಪ್ಪನವರು ಶರಣಬಸವರಲ್ಲಿಗೆ ಮಡಿವಾಳರನ್ನು ಕರ್ಕೊಂಡು ಬರ್ತಾರೆ. ಶರಣಬಸವರು ಹಳೇಪೇಟೆ ಬಸವಯ್ಯನನ್ನು ಕರೆಸಿ ಇವರಿಗೆ ಅಯ್ಯಾಚಾರ ದೀಕ್ಷೆಯನ್ನು ಕೊಡೋದಕ್ಕೆ ಹೇಳ್ತಾರೆ. ಆಗ ಅವರು ಕೂಡ ಇದನ್ನು ನಿರಾಕರಿಸ್ತಾರೆ. ಅಷ್ಟೇ ಅಲ್ಲ, ಆ ಹಳೇಪೇಟೆ ಬಸವಯ್ಯ ಹೇಳ್ತಾನೆ, ಶರಣಬಸವ, ನಾನೂ ಕೂಡ ದೀಕ್ಷೆ ಕೊಡೋದಿಲ್ಲ, ನೀನಾದರೂ ಈ ಕಾರ್ಯ ಪೂರೈಸಿದರೆ ಅದರ ಪರಿಣಾಮ ವಿಪರೀತವಾದೀತು ನೋಡು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಶರಣಬಸವರು ಅಂದ್ಕೊಳ್ತಾರೆ, ಶಿವನ ಬಗೆಗೆ ಆಳವಾದ ಹಂಬಲ ಇರುವಂತಹ ಮಡಿವಾಳಪ್ಪನವರಿಗೆ ದೀಕ್ಷೆ ನೀಡದೆ ಕಳುಹಿಸುವುದು ಅನ್ಯಾಯವಾಗ್ತದೆ ಅಂತ ತಿಳ್ಕೊಂಡು ಸಮಾಜದ ಯಾವುದೇ ಪ್ರತಿಭಟನೆ ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ತಮ್ಮ ಗುರುಗಳಾದಂತಹ ಮರುಳಸಿದ್ಧರನ್ನು ಕರೆಸಿ ಮಡಿವಾಳರಿಗೆ ಅಯ್ಯಾಚಾರ ದೀಕ್ಷೆಯನ್ನು ಶರಣಬಸವರು ಕೊಡಿಸ್ತಾರೆ. ಶರಣಬಸವರು ಮಹಾದಾಸೋಹ ಮಹಾಮನೆಯಲ್ಲಿ ಮಹಾದಾಸೋಹ ಕಾರ್ಯ ದಿನದಿಂದ ದಿನಕ್ಕೆ ಹೀಗೆ ಹೆಚ್ಚಾಗತೊಡಗಿತ್ತು. ಶರಣಬಸವರ ತೇಜದ ಪ್ರಭಾವ ಎಲ್ಲೆಲ್ಲಿಯೋ ಹಬ್ಬಲಾರಂಭಿಸಿತ್ತು. ಹೀಗಾಗಿ ಬಹುದೂರದಿಂದ ಮಹಾನುಭಾವಿಗಳು ಶರಣರು ಶರಣಬಸವರ ದರ್ಶನಕ್ಕೆ ಬರ್ತಾ ಇದ್ದರು. ಇದರಿಂದ ಹಳೇಪೇಟೆ ಬಸವಯ್ಯನಿಗೆ ಕಸಿವಿಸಿ ಆಗ್ತಾ ಇತ್ತು. ಹೇಗೆ ಬಸವಣ್ಣನವರ ಕಾಲದಲ್ಲಿ ಕೊಂಡಿ ಮಂಚಣ್ಣನವರಿದ್ದರೋ ಹಾಗೆ ಶರಣಬಸವೇಶ್ವರರ ಕಾಲದಲ್ಲಿ ಹಳೇಪೇಟೆ ಬಸವಯ್ಯನಿದ್ದ. ಹೀಗೆ ಆತನಿಗೆ ಕಸಿವಿಸಿಯಾಗಿ, ನಾವು ಜಂಗಮರು, ಭಕ್ತನಾದ ಶರಣಬಸವನು ನಮ್ಮ ಮಾತು ಮೀರಿ ಮಡಿವಾಳನಿಗೆ ದೀಕ್ಷೆ ಮಾಡಿಸಿದ್ದಾನೆ, ಹೀಗೆ ಇವನನ್ನು ಬಿಟ್ಟರೆ ತಮಗೆ ಉಳಿಗಾಲ ಇಲ್ಲ ಅಂತ ತಿಳ್ಕೊಂಡು 4-6 ಜನ ಊರ ಜನರನ್ನು ಕೂಡಿಸ್ಕೊಂಡು ಆತ ಕುತಂತ್ರ ಮಾಡ್ತಾ ಇದ್ದ. ಅಂಥವರಲ್ಲಿ ಒಬ್ಬ ಅರಳಗುಂಡಿಗೆಯ ಮಲ್ಲನಗೌಡರು. ಅವನ ತಂಗಿ ಭಾಗಮ್ಮ ಮಹಾರೋಗದಿಂದ ಪೀಡಿತಳಾಗಿದ್ದಳು. ಶರಣಬಸವರ ಸನ್ನಿಧಿಗೆ ಬಂದುದರಿಂದ ಆ ಮಹಾರೋಗದಿಂದ ಆ ತಾಯಿ ಮುಕ್ತಳಾಗಿದ್ದಳು. ಇವಳು ದಿನನಿತ್ಯ ಶರಣಬಸವರ ಮತ್ತು ಮಡಿವಾಳರ ದರ್ಶನಕ್ಕೆ ಬಂದು ಹೋಗ್ತಾ ಇದ್ಲು. ಊರಲ್ಲಿ ಅಸೂಯೆ ತುಂಬಿದಂತಹ ಕುತಂತ್ರಿಗಳು ಭಾಗಮ್ಮ ಮತ್ತು ಮಡಿವಾಳರ ನಡುವೆ ಅನೈತಿಕ ಸಂಬಂಧಗಳನ್ನು ಕಲ್ಪಿಸಿ ವದಂತಿಗಳನ್ನು ಹರಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದಕ್ಕೆ ಶರಣಬಸವೇಶ್ವರರೇ ಕಾರಣ ಅಂತ ಅವರು ಬೊಬ್ಬೆ ಹಾಕ್ತಾ ಇದ್ದರು. ಅಷ್ಟೇ ಅಲ್ಲದೆ ಶರಣಬಸವರನ್ನು ಕೊಲೆ ಮಾಡಿಸೋದಕ್ಕೆ ಕೊಲೆಗಡುಕರನ್ನು ಕಳಿಸಿ ಅದಾಗದೆ ಅವರು ವಿಫಲರು ಕೂಡ ಆಗಿದ್ದರು. ಕೊನೆಗೆ ಒಂದು ದಿನ ಹಳೇಪೇಟೆ ಬಸವಯ್ಯ ಶರಣರಲ್ಲಿಗೆ ಬಂದು ಏನು ಹೇಳ್ತಾನಂದರೆ, ಶರಣಬಸವ, ನೀನು ಮಾಡಬಾರದ ಅಧರ್ಮ ಕಾರ್ಯಗಳನ್ನು ಮಾಡಿ ಮೆರಿತಾ ಇದ್ದೀಯಾ, ನಿನ್ನ ಮುಖವನ್ನು ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ, ನೀನಾದರೂ ಊರಲ್ಲಿ ಇರಬೇಕು, ನಾನಾದರೂ ಊರಲ್ಲಿ ಇರಬೇಕು, ನೀನೇ ಇಲ್ಲಿದ್ದರೆ ನಾನೇ ಊರು ಬಿಟ್ಟು ಹೋಗ್ತೇನೆ ಅಂಥೇಳಿ ಹೇಳಿದಾಗ ಆ ಹಳೇಪೇಟೆ ಬಸವಯ್ಯ ಹೇಳಿದಾಗ ಕರುಣಾಮೂರ್ತಿಗಳಾದಂತಹ ಶರಣಬಸವೇಶ್ವರರು, ನಾನು ಹೋಗುವುದರಿಂದ ಊರಿಗೆ ಹಿತವಾಗುವಂತಿದ್ದರೆ, ಮಹಾಜಂಗಮರಾದ ನಿಮಗೆ ಸಂತಸ ಆಗ್ತಾ ಇದ್ದರೆ ಊರು ಬಿಡುವುದೇ ಮಹಾದಾಸೋಹ, ಆದ್ದರಿಂದ ನಾನೇ ಹೊರಟು ಹೋಗ್ತೇನೆ ಅಂತ ತಿಳ್ಕೊಂಡು ತಿಳಿಸಿ ಅರಳಗುಂಡಿಗೆ ಬಿಡುವ ನಿರ್ಧಾರವನ್ನು ಅವರು ಮಾಡ್ತಾರೆ. ಭಕ್ತಿ ಭಂಡಾರಿ ಬಸವಣ್ಣನವರು ಬಾಳಿ ಬದುಕಿರ್ತಕ್ಕಂತಹ ಕಲ್ಯಾಣದ ನಾಡಿನ ಶಿವಶರಣರನ್ನು ಕಾಣೋದಕ್ಕೆ ಅವರು ಹೊರಡಬೇಕು ಅಂತ ನಿರ್ಧಾರವನ್ನು ಅವರು ಮಾಡ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ಶರಣರ ದಾಸೋಹ ಕಾರ್ಯ ಅರಳಗುಂಡಿಗೆಯಲ್ಲಿ ಹಾಗೆ ಮುಂದುವರಿಯಿತು. ಅವರ ದರ್ಶನಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗಿತ್ತು. ಹೀಗಾಗಿ ಬಂದುದೆಲ್ಲ ಉಳಿಯದಂತೆ ದಾಸೋಹಕ್ಕೆ ಖರ್ಚಾಗ್ತಾ ಇತ್ತು.
ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ಶರಣಬಸವೇಶ್ವರರು ಆರ್ಥಿಕ ಮುಗ್ಗಟ್ಟು ಅವರಿಗೆ ಕಾಣಿಸಿಕೊಂಡಿತ್ತು. ಈ ಸಂದರ್ಭದಲ್ಲಿ ಸಿಂದಗಿ ತಾಲೂಕಿನ ಮೋರಟಿಗೆಯ ಕಲ್ಲಪ್ಪ ಶ್ರೀಗಿರಿಯವರಲ್ಲಿ ಅವರು 1,000 ರೂಪಾಯಿ ಅವರು ದಾಸೋಹ ಕಾರ್ಯಕ್ಕಾಗಿ ತಗೊಂಡಿದ್ದರು ಸಾಲವಾಗಿ. ತಾವು ಯಾವಾಗ ಕೊಡುವುದು ಅಂತ ಕಲ್ಲಪ್ಪ ಶ್ರೀಗಿರಿ ಕೇಳಿದಾಗ ಆ ಶಿವನು ಕೊಟ್ಟಾಗ ಕೊಡ್ತೇನೆ ಅಂತ ಹೇಳಿದ್ರಂತೆ ಶರಣಬಸವರು. ಬಹುಕಾಲ ಗತಿಸಿದರೂ ಕೂಡ ಆ ಸಾಲ ಮರಳಿಸುವ ಸೂಚನೆ ಕಾಣಲಿಲ್ಲ. ಹಾಗಿದ್ದಾಗ ಸಾಲ ವಸೂಲಿಗಾಗಿ ಆ ಕಲ್ಲಪ್ಪ ಶ್ರೀಗಿರಿಯವರು ರಾಮಜಿ ದಾದಾ ಅನ್ನೋರಿಗೆ ಅವರು ಕಳಿಸ್ತಾರೆ ಶರಣಬಸವರಲ್ಲಿಗೆ. ರಾಮ್ಜಿ ಸಾಹುಕಾರ ಹೇಳಿದ್ದಕ್ಕಿಂತ ಹೆಚ್ಚಿಗೆ ಶರಣಬಸವರನ್ನು ಕಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಯೇ ಧರಣಿ ಕೂತ್ಬಿಟ್ಟ. ನೀನು ಸಾಲ ಕೊಡೋವರೆಗೆ ನಾನು ಹೋಗೋದಿಲ್ಲ ಅಂಥೇಳಿ ಧರಣಿ ಕೂತ. ಶರಣಬಸವರು ಎಲ್ಲ ಭಾರ ಶಿವನ ಮೇಲೆ ಹಾಕಿ ಧ್ಯಾನದಲ್ಲಿ ಕೂತ್ಕೊಂಡ್ರು. ಅಂದಿನ ರಾತ್ರಿ ಶಿವನು ಕಲ್ಲಪ್ಪ ಸಾಹುಕಾರನ ಕನಸಿನಲ್ಲಿ ಬಂದು ಶರಣಬಸವರ ಸಾಲವನ್ನು ಆತ ತೀರಿಸಿಬಿಟ್ರು. ಬೆಳಗಾಗಿ ನೋಡ್ತಾನೆ, ಕನಸು ನನಸಾಗಿದೆ. ಮರುದಿನ ಶರಣಬಸವರಲ್ಲಿಗೆ ಓಡಿ ಹೋಗಿ ಕ್ಷಮೆಯನ್ನು ಕೇಳ್ತಾರೆ. ತನ್ನ ಸಾಲ ನೀವು ಹೇಳಿದಂತೆ ಶಿವನಿಂದಲೇ ಮುಟ್ಟಿತು ಅಂತ ಹೇಳ್ತಾನೆ. ಆಗ ಇದನ್ನೆಲ್ಲ ಕಂಡಂತಹ ರಾಮ್ಜಿ ವಿಸ್ಮಯ ಆಗ್ತದೆ ಅವರಿಗೆ. ಪಶ್ಚಾತ್ತಾಪದಿಂದ ಸಾಹುಕಾರನ ಸೇವೆಯನ್ನು ಬಿಟ್ಟು ಶಿವನಿಗಾಗಿ ದಾಸೋಹ ಮಾಡೋದಕ್ಕೆ ಶರಣರಲ್ಲಿಯೇ ನೆಲೆ ನಿಂತು ಬಿಡ್ತಾನೆ ರಾಮ್ಜಿ ದಾದಾ. ಈ ಶರಣರು ಅರಳಗುಂಡಿಗೆಯಿಂದ ಕಲಬುರಗಿಗೆ ಬರುವಾಗ ಅವರೊಂದಿಗೆ ರಾಮ್ಜಿ ದಾದಾ ಕೂಡ ಬರ್ತಾರಂತೆ. ಕಲಬುರಗಿಯಲ್ಲಿ ಸೇವೆ ಮಾಡ್ತಾ ಅಲ್ಲಿಯೇ ಅವರು ಲಿಂಗೈಕ್ಯರಾಗ್ತಾರೆ. ಆ ರಾಮ್ಜಿ ದಾದಾ ಅವರ ಸಮಾಧಿ ಕೂಡ ನಮ್ಮ ಕಲಬುರಗಿಯ ಶರಣಬಸವೇಶ್ವರರ ಮಂದಿರದ ಹಿಂದುಗಡೆ ಇರುವಂತಹ ಬ್ರಹ್ಮಪುರದಲ್ಲಿ ಈಗಲೂ ಇರುವಂಥದ್ದು. ರಥೋತ್ಸವದ ದಿವಸ ಬೆಳಿಗ್ಗೆ ಪೀಠಾಧಿಪತಿಗಳು ರಾಮ್ಜಿ ದಾದಾನ ಮಂದಿರಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋದನ್ನು ನಾವು ಇವತ್ತಿಗೂ ನೋಡುವಂತಹ ಮಾತು. ಇನ್ನು ಅವರು ಅರಳಗುಂಡಿಗೆಯಿಂದ ಹೊರಡೋದಕ್ಕೆ ಶರಣಬಸವೇಶ್ವರರು ಸಿದ್ಧರಾಗ್ತಾರೆ. ಶರಣಬಸವೇಶ್ವರರು ಅರಳಗುಂಡಿಗೆ ಬಿಡುವಂತಹ ಒಂದು ಸಂದರ್ಭವನ್ನು ಗುರುತಿಸಿದಂತಹ ಕುರುಬರ ಶಾಂತಪ್ಪ ಅನ್ನುವರು ಶರಣಬಸವರಲ್ಲಿಗೆ ಬಂದು ಅವರು ತಾವು ಹೆಣೆದಂತಹ ಕಂಬಳಿಯೊಂದನ್ನು ಅವರಿಗೆ ಕೊಟ್ಟು ಹೇಳ್ತಾರೆ, ಕುಂತಲ್ಲಿ ಹಾಸೀರಿ ನಿಂತಲ್ಲಿ ಹಾಸೀರಿ ಕುಂತರ ನನ್ನ ಜನ್ಮ ಪಾವನ ಆದೀತು ಅಂಥೇಳಿ ತಾವು ಕೊಟ್ಟಂತಹ ಕಂಬಳಿಯನ್ನು ಅವರು ಕೊಟ್ಟು ಹೋಗ್ತಾರೆ. ಅರಳಗುಂಡಿಗೆ ಬಿಟ್ಟಂತಹ ಶರಣರು ಊರ ಸಮೀಪ ಇರುವಂತಹ ಪತ್ರಿವನಕ್ಕೆ ಬಂದು ಕೂತ್ಕೊಳ್ತಾರೆ. ಸ್ವಲ್ಪ ಹೊತ್ತಾದ ನಂತರ ಬಾವಿಯಲ್ಲಿ ಜಳಕ ಮಾಡಿ ಪತ್ರಿ ತಂದು ಸಂಜೆ ಪೂಜೆಗೆ ಕೂತ್ಕೊಳ್ತಾರೆ. ಶರಣರ ಒಂದು ಪೂಜೆ ಕೂತ್ಕೊಂಡ ಮೇಲೆ ಪತ್ರಿ ಗಿಡಗಳಂತವಂತೆ ಇನ್ನು ಮುಂದೆ ನಮಗೆ ಈ ಪುಣ್ಯ ಸಿಗೋದೇ ಇಲ್ಲ ಅಂತ ತಿಳ್ಕೊಂಡು ಹಿಗ್ಗಿನಿಂದ ಪತ್ರಿಗಳನ್ನೆಲ್ಲ ಒಮ್ಮೆಲೆ ಪೂಜೆಗೆ ಕೂತಂತಹ ಶರಣರ ಲಿಂಗದ ಮೇಲೆ ಉದುರಿಸ್ಕೊಂಡು ಬಿಟ್ಟುವಂತೆ. ಶರಣರ ಶಿರ ಭುಜ ಶರೀರದ ತುಂಬೆಲ್ಲ ಪತ್ರಿಗಳು ತುಂಬಿಬಿಟ್ಟಿದ್ವಂತೆ. ಜನಪದರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ತನ್ನ ತಾ ಮರೆತ ಸನ್ನೂತ ಶಿವಶರಣ ತನುಮಾನದಿಂದ ಬೆರೆತಾನ, ತನುಮಾನದಿಂದ ಬೆರೆತಾನ ಅದರಾಗ ಮುಂದಿನ ಹಾದಿ ಕಂಡಾನ. ಮುಂದುವರೆದು ಹೇಳ್ತಾರೆ, ಹುಟ್ಟೂರಿನ ತಳ ಬಿಟ್ಟರು ಆಗಿಲ್ಲ ಈ ದುಃಖ, ಮಡದಿಯ ಬಿಟ್ಟರು ಆಗಿಲ್ಲ, ಮಡದಿಯ ಬಿಟ್ಟರು ಆಗಿಲ್ಲ ಶರಣರಿಗೆ ಆಗ್ಯಾದ ಈಗ ಬಲು ದುಃಖ. ಪತ್ರಿ ಅಂದರೆ ಶರಣರಿಗೆ ಬಹಳ ಪ್ರೀತಿ. ಅವರಿಗೆ ತುಂಬ ಪತ್ರಿವನ ಬಿಟ್ಟು ಹೋಗ್ಬೇಕಂದ್ರೆ ದುಃಖ ಆಗ್ತಾ ಇತ್ತು. ಶರಣರು ಕೊನೆಗೊಮ್ಮೆ ಪತ್ರಿವನಕ್ಕೆ ನಮಸ್ಕಾರ ಮಾಡ್ತಾರೆ. ಜನಪದರು ಹೇಳ್ತಾರೆ, ಸಾಷ್ಟಾಂಗ ಹಾಕ್ಯಾರ ಪತ್ತರಿವನಕಾರ, ಕಷ್ಟವೂ ಆಗ ಆಗ್ಯಾದ ಶರಣರಿಗೆ, ಕಷ್ಟವೂ ಆಗ ಆಗ್ಯಾದ ಶರಣರಿಗೆ ಶ್ರೇಷ್ಠತ ಆಯಿತ ಆವನವು. ಪತ್ತರಿ ಎಂದರ ಬಲುಭಕ್ತಿ ಶರಣರಿಗೆ ಪತ್ತರಿ ವನವೇ ಕೈಲಾಸ, ಪತ್ತರಿ ವನವೇ ಕೈಲಾಸ ಶರಣರು ಮೂರ್ದಳದಾಗ ಕಂಡಾರ ಮುಕ್ಕಣ್ಣಗ. ಅರಳಗುಂಡಿಗೆಯಿಂದ ಶರಣಬಸವೇಶ್ವರರುಗಳು ಬೆಳಗುಂಪಿಗೆ ಹೊರಡ್ತಾರೆ. ದಾರಿಯಲ್ಲಿ ತುಂಬಿ ಸೋಸಿ ಹರಿತಕ್ಕಂತಹ ಭೀಮೆಯನ್ನು ನೋಡ್ತಾರೆ. ಅವರಿಗೆ ದಾಟಿಸೋದಕ್ಕೆ ಅಂಬಿಗರನ್ನು ಕೇಳ್ತಾರೆ. ಯಾವ ಅಂಬಿಗರು ಕೂಡ ಅವರಿಗೆ ದಾಟಿಸೋದಕ್ಕೆ ಒಪ್ಪೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರಂದರೆ
ಅಲ್ಲಿ ಭೀಮಾ ನದಿ ಆ ತಾಯಿ ಅಂದ್ಕೋತಾಳಂತೆ, ಅರಿಯಾದ ಪಾಪೆಲ್ಲ ಜನಪದರು ಹೇಳ್ತಾರೆ, ಅರಿಯಾದ ಪಾಪೆಲ್ಲ ನನ್ನಿಂದ ಆಗ್ಯಾವ, ಆ ಪಾಪ ತೊಳ್ಕೋಬೇಕ ಶರಣನಿಂದ. ಶರಣರು ಪಾದವ ನನ್ನ ಮೇಲೆ ಇಟ್ಟಾರ, ನನ್ನ ಜನ್ಮ ಪಾವನ ಆದೀತು ಅಂಥೇಳಿ ಆ ತಾಯಿ ಇದೆ ಶರಣರಿಗೆ ದಾರಿಯನ್ನು ಕೊಡಬೇಕು ಅಂತ ಇಚ್ಛೆ ಪಡ್ತಾಳೆ. ಆವಾಗ ಶರಣಬಸವರು ಕುರುಬರ ಶಾಂತಪ್ಪ ಕೊಟ್ಟಂತಹ ಕಂಬಳಿಯನ್ನು ಹೀಗೆ ಭೀಮಾ ನದಿಯ ಮೇಲೆ ಹಾಕ್ತಾರೆ. ಕಂಬಳಿ ಜನಪದರು ಹೇಳ್ತಾರೆ, ಕಂಬಳಿ ಹಾಸ್ಯಾರ ನದಿ ಮೇಲೆ ಶರಣರು, ನಂಬಿ ಕುಂತಾರ ಅದರ ಮೇಲೆ, ರಾಮಜಿಗೆ ಕರದಾರ ಕೈ ಹಿಡಿದು ಕೂಡ್ಸ್ಯಾರ, ಭಕ್ತಿಲಿ ಶಿವನ ನೆನೆದಾರ. ಹೀಗೆ ಕಂಬಳಿ ಮೇಲೆ ಕೈ ಜೋಡಿಸಿ ಕೂತು ಓಂ ನಮಃ ಶಿವಾಯ ಮಹಾಮಂತ್ರ ಪಠಣ ಮಾಡ್ಕೋತ ಆ ಕಂಬಳಿ ದೋಣಿಯ ಮೇಲೆ ಕುಂತರಂತೆ. ಆ ಕಂಬಳಿ ದೋಣಿಯ ಹಾಗೆ ಮುಂದೆ ಮುಂದೆ ನಡೀತಂತೆ. ದಂಡೆಯ ಮೇಲೆ ಕೂತಂತಹ ಅಂಬಿಗರೆಲ್ಲರೂ ಕಣ್ಣು ಬಡಿಯದೆ ಕಲಿಯುಗದ ಶಿವನನ್ನು ಗಾಬರಿಯಿಂದ ನೋಡಿ ದಂಡಿಗೆ ಕುಂತ ಅಂಬಿಗರೆಲ್ಲರೂ ತಾವು ಕೂಡ ದೋಣಿ ತಗೊಂಡು ಶರಣರ ಹಿಂದೆ ಹೋಗ್ತಾರಂತೆ ಅನ್ನೋದು ಈ ಜನಪದ ಸಾಹಿತ್ಯದಲ್ಲಿ ಮತ್ತು ಶಿಷ್ಟ ಸಾಹಿತ್ಯದಲ್ಲಿ ನಮಗೆ ಸಿಗ್ತದೆ. ಹೀಗೆ ಭೀಮಾ ನದಿಯನ್ನು ದಾಟ್ಕೊಂಡು ಶರಣಬಸವೇಶ್ವರರು ಬೆಳಗುಂಪಿಗೆ ಬರ್ತಾರೆ. ಅಲ್ಲಿನ ಹಿರೇಮಠದ ಸಿದ್ಧಪ್ರಭು ಸ್ವಾಮಿಗಳು ಎದುರುಗೊಂಡು ಅವರನ್ನು ಬರಮಾಡಿಕೊಳ್ತಾರೆ. ಕೆಲವು ಕಾಲ ಸಿದ್ಧಪ್ರಭು ಸ್ವಾಮಿಗಳೊಡಗೂಡಿ ಗುರುಲಿಂಗ ಜಂಗಮ ದಾಸೋಹ ಕಾರ್ಯವನ್ನು ನಡೆಸ್ತಾರೆ. ಸ್ವಾಮಿಗಳ ಅಪ್ಪಣೆ ತಕ್ಕೊಂಡು ಅವರು ಔರಾದಿಗೆ ಹೊರಟು ಬರ್ತಾರೆ. ಔರಾದಿಯ ದಂಡರಾಯ ಶರಣರೊಂದಿಗೆ ಶರಣಬಸವರು ಅಂದಿನ ದಾಸೋಹ ಕಾರ್ಯವನ್ನು ನಡೆಸಿ ಸ್ವಾಮಿಗಳ ಅಪ್ಪಣೆ ತೆಗೆದುಕೊಂಡು ಔರಾದಿಗೆ ಹೊರಟು ಬರ್ತಾರೆ. ಅಂದಿನ ಕಾಲದಲ್ಲಿ ಔರಾದಿಯ ದಂಡರಾಯ ಶರಣರು ಆ ಭಾಗದಲ್ಲಿ ಮಹಾಶರಣರಾಗಿದ್ದರು. ಅವರ ಮನೆಯು ಅರ್ಚನ ಅರ್ಪಣ ಅನುಭಾವಗಳಿಗೆ ತಾಣವೇ ಆಗಿತ್ತು. ಸುತ್ತಮುತ್ತಲಿನ ಅನುಭಾವಿಗಳೆಲ್ಲರೂ ಸತ್ಪುರುಷರು ಅಲ್ಲಿ ಬಂದು ಸಂಗಮಿಸ್ತಾ ಇದ್ದರು. ಇಂತಹ ಒಂದು ಸ್ಥಳಕ್ಕೆ ಮಹಾಮಹಿಮರಾದ ಶರಣಬಸವರ ಆಗಮನದ ಸುದ್ದಿ ತಿಳಿದು ದಂಡರಾಯ ಶರಣರಿಗೆ ತುಂಬ ಸಂತೋಷ ಆಯಿತು. ಶರಣರ ಬರುವೆ ನನಗೆ ಪ್ರಾಣಜೀವಾಳ ಆಯಿತು ಅಂತ ಅಂದ್ಕೊಂಡು ಶರಣರನ್ನು ದಂಡರಾಯ ಶರಣರು ಎದುರುಗೊಂಡು ಕರ್ಕೊಂಡು ಬರ್ತಾರೆ. ದಂಡರಾಯ ಶರಣರ ಮನೆಯಲ್ಲಿ ಮಹಾದಾಸೋಹ ಕಾರ್ಯ ಪೂರೈಸ್ತಾ 2 ವರ್ಷಗಳ ಕಾಲ ಅಲ್ಲಿಯೇ ನಿಂತುಕೊಳ್ತಾರೆ. ಹೀಗಿರುವಾಗ ದಂಡರಾಯ ಶರಣರ ಪರಮದಾಸೋಹದ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂತಹ ಒಂದು ಘಟನೆ ಅಲ್ಲಿ ನಡೆದು ಹೋಗ್ತದೆ. ಮಳೆಗಾಲದ ಸಮಯ ಅದು. 8 ದಿನಗಳಿಂದಲೂ ಒಂದೇ ಸಮನೆ ರಭಸದಿಂದ ಮಳೆ ಧೋ ಧೋ ಅಂತ ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಶರಣಬಸವರ ಮತ್ತು ದಂಡರಾಯ ಶರಣರ ಸತ್ಸಂಗಕ್ಕಾಗಿ ಬಂದಂತಹ ನಾಡಿನ ನಾನಾ ಭಾಗದ ಸದ್ಭಕ್ತರು ಪ್ರಸಾದಕ್ಕಾಗಿ ಕಾದು ಕೂತಿದ್ದರು. ಅವರಿಗಾಗಿ ಪ್ರಸಾದ ಅಣಿಗೊಳಿಸೋದಕ್ಕೆ ಕಟ್ಟಿಗೆಗಳು ಇರಲಿಲ್ಲ, ಒಣಗಿದ ಕಟ್ಟಿಗೆಗಳಿರಲಿಲ್ಲ. ಊರಲ್ಲೆಲ್ಲ ಶೋಧಿಸಿದರೂ ಉರುವಲು ಸಿಗಲಿಲ್ಲ. ದಂಡರಾಯ ಶರಣರು ತುಸು ಹೊತ್ತು ಯೋಚನೆ ಮಾಡ್ತಾರೆ. ಸೇವಕರನ್ನು ಕರೆದು ಮನೆಯಲ್ಲಿರುವಂತಹ ಜಂತಿಗಳನ್ನು ಬಿಚ್ಚೋದಕ್ಕೆ ಆಜ್ಞಾಪಿಸ್ತಾರೆ. ಬಿಚ್ಚಿದ ಜಂತಿಗಳನ್ನು ಉರುವಲಾಗಿ ಉಪಯೋಗಿಸಿ ಮಹಾದಾಸೋಹದ ಪ್ರಸಾದಕ್ಕೆ ಅಣಿಗೊಳಿಸ್ತಾರೆ. ಹೀಗೆ ಅವರು ಆ ಪರೀಕ್ಷೆಯಲ್ಲಿ ದಂಡರಾಯ ಶರಣರ ದಾಸೋಹ ಶಕ್ತಿ ತೇಜೋಜ್ವಳವಾಗಿ ತೊಳಗಿ ಬೆಳಗ್ತದೆ. ಇಂದಿಗೂ ಕೂಡ ಆ ದಂಡರಾಯದ ಶರಣರ ಮನೆಯಲ್ಲಿ ಔರಾದಿಯಲ್ಲಿ ತೊಲೆ ಜಂತಿಗಳನ್ನು ಬಿಚ್ಚಿರುವಂತಹ ಆ ಹಳೆಯ ಮನೆಯು ದಂಡರಾಯ ಶರಣರ ದಾಸೋಹದ ಮಹಿಮೆಯನ್ನು ಸಾರ್ತಾ ನಿಂತಿರುವುದನ್ನು ನಾವು ನೋಡ್ತೇವೆ. ಔರಾದಿ ಭಾಗದ ಜನರ ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಶರಣಬಸವರು ದಂಡರಾಯ ಶರಣರಿಗೆ ಒಪ್ಪಿಸಿ ಹಾಗರಗುಂಡಿಗೆಯ ಮಾರ್ಗವಾಗಿ ಪರ್ತಾಬಾದಿಗೆ ಅವರು ದಯಮಾಡಿಸ್ತಾರೆ. ಶರಣಬಸವರು ಈ ಸ್ಥಳಕ್ಕೆ ಬರುವಾಗಲೇ ಇಲ್ಲಿನ ಜನರು ಭೀಕರ ಬರಗಾಲಕ್ಕೆ ತುತ್ತಾಗಿ ಆಹಾರ ನೀರಿಲ್ಲದೆ ಸಾವಿನ ದವಡೆಯಲ್ಲಿ ಸಿಕ್ಕು ಚಡಪಡಿಸ್ತಾ ಇರ್ತಾರೆ. ಕ್ರಿಸ್ತಶಕ 1792ರ ಕಾಲವದು. ಜನ ಉಪವಾಸದಿಂದ ಸಾವಿಗೀಡಾಗಿದ್ದರು. ಆ ಬರವನ್ನು ಡೋಗಿ ಬರ ಅಂತ ಕರಿತಾ ಇದ್ರಂತೆ. ಯಾಕೆ ಹೀಗೆ ಕರಿತಾ ಇದ್ರು ಅಂದ್ರೆ ಹಾದಿ ಬೀದಿಗಳಲ್ಲೆಲ್ಲ ಡೋಗಿಗಳು, ಸತ್ತ ಹೆಣದ ಡೋಗಿಗಳು ಬಿದ್ದಿರ್ತಾ ಇದ್ವಂತ. ಹಾಗಾಗಿ ಅದು ಡೋಗಿ ಬರ ಅಂಥೇಳಿ ಅಂದು ಕರಿತಾ ಇದ್ರು. ಇಂತಹ ಸಮಯಕ್ಕೆ ಶರಣರು ಪರ್ತಾಬಾದ್ನಲ್ಲಿ ದಾಸೋಹ ಕಾರ್ಯ ಕೈಗೊಂಡಾಗ ದವಸ ಧಾನ್ಯಗಳು ತಾನಾಗಿ ಬರ್ತಾ ಇದ್ವು.
ಮಹಾದಾಸೋಹದಲ್ಲಿಯೇ ಆಧ್ಯಾತ್ಮದ ಪ್ರಗತಿ ಇದೆ ಅಂತ ಅರಿತುಕೊಂಡಂತಹ ಶರಣಬಸವರು ಜನರ ನಡೆಯಲ್ಲಿ ದಾಸೋಹದ ಅನುಷ್ಠಾನವನ್ನು ರೂಢಿಸಿದರು. ಅವರ ಹೃದಯದಲ್ಲಿ ಮಹಾದಾಸೋಹದ ನಂದಾದೀಪವನ್ನು ಪ್ರಜ್ವಲಿಸುವಂತೆ ಮಾಡಿದರು. ಹೀಗೆ ಭಯಂಕರವಾಗಿ ಕಂಡಂತಹ ಭೀಕರ ಬರಗಾಲ ಶರಣಬಸವೇಶ್ವರರ ಮಹಾದಾಸೋಹದ ಕಾರ್ಯದಿಂದ ತಾನೇ ತಾನಾಗಿ ಹಿಂದೆ ಸರಿಯುವಂತಾಯಿತು ಅಂತ ಹೇಳಬಹುದು. ಕಲಬುರಗಿ ದೊಡ್ಡಪ್ಪ ಶರಣರು ಕಲಬುರಗಿಯ ಬ್ರಹ್ಮಪುರದ ಗೌಡರಾಗಿದ್ದರು. ಶರಣಜೀವಿಗಳಾಗಿರ್ತಕ್ಕಂಥ ಅವರಲ್ಲಿ ಅಧಿಕಾರದ ಅಹಂಕಾರ ಕಿಂಚಿತ್ತೂ ಕೂಡ ಇರಲಿಲ್ಲ. ಗೌಡಿಕೆಯೊಂದಿಗೆ ಅವರು ಒಕ್ಕಲುತನ ಮತ್ತು ವ್ಯಾಪಾರಗಳನ್ನು ಅವರು ಮಾಡ್ತಾ ಇದ್ದರು. ಅವೆಲ್ಲ ಶಿವಭಾವದಿಂದ ದೊಡ್ಡಪ್ಪ ಶರಣರು ನಿರ್ವಹಿಸ್ತಾ ಇರೋದರಿಂದ ಅವು ಪವಿತ್ರ ಕಾರ್ಯಗಳಾಗಿದ್ವು. ಮಹಾಮಹಿಮ ಶರಣಬಸವೇಶ್ವರರಿಗೆ ಹೇಗಾದರೂ ಮಾಡಿ ಕಲಬುರಗಿಗೆ ಕರ್ಕೊಂಡು ಬರಬೇಕು ಅನ್ನುವಂಥ ಹಂಬಲ ದೊಡ್ಡಪ್ಪ ಶರಣರಿಗೆ ಅದಮ್ಯವಾಗಿತ್ತು. ಹೀಗಾಗಿ ಅವರು ಒಂದು ಸಾರಿ ತಮ್ಮ ತಾಯಿ ಅವರಿಗೆ ತಾವು ಲಿಂಗೈಕ್ಯರಾಗುವಂತಹ ಸಂದರ್ಭದಲ್ಲಿ ದೊಡ್ಡಪ್ಪ ಗೌಡರಿಗೆ ಹೇಳಿದ್ಲಂತೆ. ಮಗ ದೊಡ್ಡಪ್ಪ ಗೌಡರನ್ನು ಕರೆದು ಹೇಳ್ತಾರೆ, ತಲೆ ಮ್ಯಾಲ ಕೈ ಇಟ್ಟು ಮುಂದಿನ ದಿನದಾಗ ರತ್ನಾವ ಸಿಕ್ಕಿತ್ತು ಕಾಯ್ಕೊಂಡು ನೀರು ಯಾರಿಗೆ ಕೊಡಬೇಡ ಅಂತ ಹೇಳಿದ್ರಂತೆ. ಜನಪದರು ಹೇಳ್ತಾರೆ ಇದನ್ನು. ಒಂದು ದಿನ ಗೌಡರು ರಾತ್ರಿ ಮಲಗಿದಾಗ ತಮ್ಮ ತಾಯಿ ಕನಸಿನಲ್ಲಿ ಬಂದು, ನಿನಗೆ ರತ್ನ ಸಿಗುವ ಕಾಲ ಬಂದಿದೆ, ಪರ್ತಾಬಾದಿಗೆ ಹೋದರೆ ಅಲ್ಲಿ ಸಿಗುತ್ತದೆ ಅಂತಂದಂಗೆ ಆಯ್ತಂತೆ. ಗೌಡರು ಅದೇ ನಸುಕಿನಲ್ಲಿ ಎದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸಿ ತಮ್ಮ ಪತ್ನಿಗೆ ಕರೆದು ಹೇಳ್ತಾರಂತೆ, ಮಡದಿಗೆ ಹೇಳ್ಯಾರ ಕನಸಿನ ಮಾತು, ಹೋಗ್ತೀನಿ ಪರ್ತಾಬಾದಿಗೆ, ಸಿಕ್ಕರ ಅದಕ್ಕೆ ಜೋಪಾನಾಗಿ ತರ್ತೀನಿ, ಇಲ್ಲಂದ್ರೆ ವಾಪಸ್ ಬರಲ್ಲ ಅಂತಾರ ಮಡದಿಗೆ ಅಂತ ಜನಪದರು ಹೇಳ್ತಾರೆ. ಹಾಗೆ ತಾಯಿಯು ಹೇಳಿದ ರತ್ನವು ಸಿಕ್ಕಾದ, ಜ್ವಾಪಾನ ಮಾಡ್ಯಾರ, ಎದೆಯ ಸೀಳಿ ಎದೆಯೊಳಗಿಟ್ಕೊಂಡು ಅದಕ್ಕಾರ ಕಾಯ್ದಾರ, ನಡೆದರು 8 ತೇಲಿ ಆ ರತ್ನದ ಹೊಳಪು ಹೆಚ್ಚಾಗಿ ಆಗ್ಯಾದ, ಕತ್ತಲೆ ಕಳೆದಾದ ಅನ್ನುವಂತಹ ಜನಪದರ ನುಡಿಯ ಹಾಗೆ ಅದನ್ನು ದೊಡ್ಡಪ್ಪ ಗೌಡರು ಜೋಪಾನವಾಗಿ ಕಾಯ್ಕೊಂಡು ಬರ್ತಾರೆ. ಶರಣಬಸವರಿಗೂ ಕೂಡ ದೊಡ್ಡಪ್ಪ ಶರಣರ ವ್ಯಕ್ತಿತ್ವದ ಬಗ್ಗೆ ತಿಳಿದಿತ್ತು. ದೊಡ್ಡಪ್ಪ ಶರಣರ ಸತ್ಸಂಗದಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು ಅನ್ನೋದು ಶರಣಬಸವರ ಅಂತರಂಗವೂ ಕೂಡ ತುಡಿತಾ ಇತ್ತು. ದೊಡ್ಡಪ್ಪ ಶರಣರು ಆಗಾಗ ವ್ಯಾಪಾರದ ನೆವದಿಂದ ಪರ್ತಾಬಾದಿಗೆ ಹೋಗಿ ಶರಣರ ದರ್ಶನ ಪಡ್ಕೊಂಡು ಬರ್ತಾಯಿದ್ರು. ಬರಗಾಲ ಪರಿಹಾರದ ನಂತರ ಶರಣಬಸವರಿಗೆ ಪರ್ತಾಬಾದ್ ಬಿಟ್ಟು ಹೊರಡುವುದಕ್ಕೆ ಸರಳ ಆಯಿತು. ಪರ್ತಾಬಾದ್ನಿಂದ ಶರಣಬಸವರು ಕಲಬುರಗಿಗೆ ಬಂದು ನೆಲೆಸ್ತಾರೆ. ನೆಲೆಸಿದ ನಂತರ ಈ ಕಲಬುರಗಿ ಭೂಮಿಯೇ ಕೈಲಾಸವಾಗ್ತದೆ, ಮಹಾದಾಸೋಹಕ್ಕೆ ವಸಂತೋದಯವಾಗ್ತದೆ ಅಂತ ಹೇಳಬಹುದು. ಇನ್ನು ನಿತ್ಯವೂ ಅಲ್ಲಿ ಬಡಬಗ್ಗರಿಗೆ, ಬಂದ ಭಕ್ತರಿಗೆ, ಸಾಧು ಸಂತರಿಗೆ ಅನ್ನ ಸಂತರ್ಪಣೆ ನಡೀತಾ ಇತ್ತು. ವಚನ ಪುರಾಣ ಪಠಣ ಪಾರಾಯಣ ಮತ್ತು ಆದಿ ವ್ಯಾಧಿಗ್ರಸ್ತರ ಶುಶ್ರೂಷೆ, ಶರಣೆಂದು ಬಂದವರ ಸಂಕಷ್ಟ ವಿಮೋಚನೆ, ಇಹ ಪರ ವಿವೇಚನೆ ನಡೀತಾ ಕಲಬುರಗಿ ಕಲ್ಯಾಣವಾಯಿತು. ಹೀಗಿರುವಾಗ ದೊಡ್ಡಪ್ಪ ಶರಣರ ತನು ಮನ ಧನಗಳನ್ನು ಅಲ್ಲಾಡಿಸುವಂತಹ ಘಟನೆ ಒಂದು ಜರುಗುತ್ತದೆ. ಒಂದು ದಿನ ಶರಣಬಸವರ ಸನ್ನಿಧಿಗೆ ಮಕ್ತಂಪುರದ ವೃದ್ಧ ಭಕ್ತನೊಬ್ಬ ಚೆನ್ನಪ್ಪ ಅನ್ನುವಂಥವನು ಬಂದು 1000 ರೂಪಾಯಿಗಳನ್ನು ಶರಣಬಸವರ ಸನ್ನಿಧಿಯಲ್ಲಿ ಇರಿಸಿ ಪುತ್ರನನ್ನು ಕರುಣಿಸು ಅಂಥೇಳಿ ಪ್ರಾರ್ಥಿಸ್ತಾನಂತೆ. ಹಾಗೆ ಪ್ರಾರ್ಥಿಸಿದಾಗ ಮಹಾದಾಸೋಹಿಗಳಾದಂತಹ ಶರಣಬಸವರಿಗೆ ಇಲ್ಲ ಅನ್ನೋದೇ ತಿಳಿದಿರಲಿಲ್ಲ. ಹಾಗಾಗಿ ನೇರವಾಗಿ ಅವರು ಒಳಗೆ ಹೋಗಿ ದೊಡ್ಡಪ್ಪ ಶರಣರ ಮಗು ತೊಟ್ಟಿಲಲ್ಲಿ ಆಡ್ತಾ ಇತ್ತು. ಆ ಮಗುವನ್ನು ಎತ್ತಿ ತಂದು ಅಪೇಕ್ಷಿತ ಭಕ್ತನಿಗೆ ಶರಣಬಸವರು ಕೊಟ್ಟು ಬಿಡ್ತಾರೆ. ತಮ್ಮ ಕರುಳಿನ ಕುಡಿಯು ಅಗಲಿ ಹೋಯ್ತಲ್ಲ ಅಂಥೇಳಿ ದೊಡ್ಡಪ್ಪ ಶರಣ ದಂಪತಿಗಳು ಮನದಲ್ಲಿ ಮರುಗಲಿಲ್ಲ, ಕೊರಗಲಿಲ್ಲ. ಅದಕ್ಕೆ ಬದಲಾಗಿ ತಮ್ಮ ಮಗು ಶರಣಬಸವರ ಮಹಾದಾಸೋಹ ಕಾರ್ಯಕ್ಕೆ ಸಲ್ಲಿದನೆಂದು ಹಿಗ್ಗುತ್ತಾರೆ. ಆ ಘಟನೆಯ ಮೂಲಕ ಅಂತರಂಗದಲ್ಲಿಯೇ ದೊಡ್ಡಪ್ಪ ಶರಣ ಮತ್ತು ನೀಲಮ್ಮನವರ ಅಪ್ರತಿಮ ಒಂದು ಭಕ್ತಿಯ ಅತಿಶಯಕ್ಕೆ ನಮೋ ನಮೋ ಅಂತ ಶರಣಬಸವರು ನಮಿಸ್ತಾರೆ ತಮ್ಮ ಮನದಲ್ಲಿ. ಹಾಗೆ
ಆ ಒಂದು ದಂಪತಿಗಳ ದಾನವೀರತೆಯನ್ನು, ತ್ಯಾಗದ ಒಂದು ಉನ್ನತಿಯನ್ನು ಕಂಡು ಶರಣಬಸವರಿಗೆ ಇನ್ನು ತಾನಿಲ್ಲದಿದ್ದರೂ ಈ ಕಲಬುರಗಿಯಲ್ಲಿ ದಾಸೋಹ ಮಹಾಮಣಿಯಕ್ಕೇನು ಚ್ಯುತಿ ಇಲ್ಲ ಅಂತನಿಸ್ತು ದೊಡ್ಡಪ್ಪ ಗೌಡರು ಮತ್ತು ಅವರ ಪರಂಪರೆ ಇರುವವರೆಗೆ ಅಂತನಿಸ್ತು ಅವರಿಗೆ. ಹಾಗಾಗಿ ಶರಣಬಸವರು ದೊಡ್ಡಪ್ಪ ದಂಪತಿಗಳಿಗೆ ಏನಾದರೂ ವರವನ್ನು ಕೇಳ್ರಿ ನನಗೆ ಅಂತ ಕೇಳ್ತಾರಂತೆ. ಆಗ ದೊಡ್ಡಪ್ಪ ಶರಣರು ಮತ್ತು ಅವರ ಸತಿ ನೀಲಮ್ಮ ತಾಯಿಯವರು ಏನು ಕೇಳ್ತಾರೆ ಶರಣಬಸವರಿಗೆ ಅಂದರೆ, ಯಾವ ದಾಸೋಹ ಕಾರ್ಯಕ್ಕಾಗಿ ನಮ್ಮ ಮಗುವನ್ನು ನೀವು ಅರ್ಪಿಸಿರುವಿರೋ ಆ ಮಹಾದಾಸೋಹ ಕಾರ್ಯ ಮತ್ತು ಅದರಲ್ಲಿಯೇ ಶಿವಭಾವವನ್ನು ಕಾಣುವಂತಹ ದೃಷ್ಟಿ ಕರುಣಿಸುವಂತೆ ಬೇಡ್ಕೊಳ್ತಾರೆ. ಆ ಮಹಾದಾಸೋಹ ಕಾರ್ಯವೇ ತಮ್ಮ ಮನೆಯಲ್ಲಿ ಸದಾಕಾಲ ನಡೆಯುವಂತೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತಾರೆ. ಇಂತಹ ಮಹಾದಾಸೋಹಿ ನೆಲೆಸಿದ ನೆಲವೇ ಶರಣಬಸವರಿಗೆ ಪವಿತ್ರ ಕ್ಷೇತ್ರವಾಗಿ ಕಂಡಿತು. ಹಾಗಾಗಿ ಅವರು ಕಲಬುರಗಿಯಲ್ಲೇ ಶರಣಬಸವೇಶ್ವರರು ಸ್ಥಿರವಾಗಿ ನೆಲೆಸಿಬಿಡ್ತಾರೆ. ಶರಣಬಸವೇಶ್ವರರು ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂತಹ ಮಹಾದಾಸೋಹಿ ಅನ್ನುವಂತಹ ಖ್ಯಾತಿ ಎಲ್ಲ ಕಡೆ ವ್ಯಾಪಿಸಿತ್ತು. ಒಂದು ದಿನ ದಮ್ಮು ರೋಗದಿಂದ ತತ್ತರಿಸ್ತಾ ಇರುವಂತಹ ವೃದ್ಧ ಜಂಗಮನು ಕೆಮ್ಮುತ್ತಾ ನಡುಗುತ್ತಾ ಶರಣಬಸವೇಶ್ವರರಲ್ಲಿಗೆ ಬರ್ತಾನೆ. ಶರಣಬಸವರ ಪಾದಗಳಿಗೆ ಎರಗಿ ದಮ್ಮು ರೋಗ ಕಳಿ ತಂದೆ ಅನ್ನುವುದಕ್ಕೆ ಬದಲಾಗಿ ದಮ್ಮು ರೋಗ ತಗೊಳ್ಳಿ ತಂದೆ ಅಂತ ಆತ ಕೇಳ್ಕೊಳ್ತಾನೆ. ಶರಣಬಸವರು ಶಿವಸ್ವರೂಪಿ ಜಂಗಮನ ಆಜ್ಞೆಯನ್ನು ಮೀರುವುದುಂಟೇನು? ಇಲ್ಲವಲ್ಲ. ಶಿವನೇ ಜಂಗಮ ರೂಪದಲ್ಲಿ ಬಂದು ಶರಣಬಸವರಿಗೆ ದಮ್ಮನ್ನು ತಗೊಳ್ಳಿ ಅಂತ ಬೇಡಿಕೊಳ್ಳಲು ಅವರು ಅವನ ದಮ್ಮನ್ನು ತಾವು ತೆಗೆದುಕೊಂಡು ತಮ್ಮ ಆರೋಗ್ಯವನ್ನೇ ಆ ವೃದ್ಧ ಜಂಗಮನಿಗೆ ಧಾರೆ ಎರೆದು ಬಿಡ್ತಾರೆ ಶರಣಬಸವರು. ಅದೇ ಕ್ಷಣ ಅವರಿಗೆ ದಮ್ಮು ಕೆಮ್ಮು ಬಂದುಬಿಟ್ಟು ನೋವನ್ನು ಅನುಭವಿಸ್ತಾರೆ ಶರಣಬಸವರು. ಹೀಗೆ ಶರಣಬಸವರ ಜನನವು ದಾಸೋಹಕ್ಕೆ ಪೂರಕವಾಗಿತ್ತು. ಬದುಕು ಮಹಾದಾಸೋಹಕ್ಕೆ ಸಾಧಕವಾಯಿತು. ಅಂತಿಮಾವಸ್ಥೆಯಲ್ಲೂ ಶರಣಬಸವರು ಸರ್ವಾರ್ಪಣ ಭಾವದಿಂದ ಆ ಮಹಾದಾಸೋಹಕ್ಕಾಗಿಯೇ ತಮ್ಮ ಪ್ರಾಣವನ್ನು ಅರ್ಪಿಸಿ ಮಹಾದಾಸೋಹಿಯಾದರು ಅನ್ನೋದು ತಿಳಿದು ಬರ್ತದೆ. ಕ್ರಿಸ್ತಶಕ 1746 ವರ್ಷ ಸೋಮವಾರದ ಅರುಣೋದಯದಂದು ಜನಿಸಿರ್ತಕ್ಕಂತಹ ಶರಣಬಸವರು ಒಟ್ಟು 76 ವರ್ಷಗಳ ಮಹಾದಾಸೋಹದ ಬದುಕನ್ನು ನಡೆಸಿ ಕ್ರಿಸ್ತಶಕ 1822 ಫಾಲ್ಗುಣ ಮಾಸದ ಬಹುಳ ಪಂಚಮಿ ಸೋಮವಾರದ ಶುಭ ದಿನದಂದು ಶಿವನಲ್ಲಿ ಬೆರೆತು ಶಿವನಾದರು. ಅವರು ತಮ್ಮ ಲಿಂಗಾರ್ಚನೆಯ ಸಮಯಕ್ಕೆ ಹಚ್ಚಿರ್ತಕ್ಕಂತಹ ನಂದಾದೀಪ ಇಂದಿಗೂ ಕೂಡ ಮಹಾದಾಸೋಹದ ಮಹಾಮನೆಯಲ್ಲಿ ಶರಣರ ಚೇತನಕ್ಕೆ ಸಾಕ್ಷಿಯಾಗಿ ಸುಮಾರು 500 ವರ್ಷಗಳು ಕಳೆದರೂ ಕೂಡ ಆ ಮಹಾಜ್ಯೋತಿ ಇನ್ನೂ ಅದು ಹಾಗೆಯೇ ತುಂಬಿ ಬೆಳಗುತ್ತಾ ಇದೆ ಅನ್ನೋದು ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ. ಹೋಳೆ ಹುಣ್ಣಿಮೆಯಾದ 5ನೇ ದಿವಸ ಶರಣಬಸವೇಶ್ವರರು ಲಿಂಗೈಕ್ಯರಾಗ್ತಾರೆ. ಹಾಗಾಗಿ ಪ್ರತಿ ವರ್ಷ ಆ ದಿವಸ ಉಚಾಯಿ ಉತ್ಸವ ಮತ್ತು ಮರುದಿವಸ ರಥೋತ್ಸವ ಜರುಗಿಸಲಾಗ್ತದೆ. ಸಾವಿರಾರು ಜನ ರಥೋತ್ಸವದಲ್ಲಿ ಪಾಲ್ಗೊಂಡು ಶರಣಬಸವೇಶ್ವರರ ದರ್ಶನ ಪಡ್ಕೊಂಡು ಪುನೀತರಾಗ್ತಾರೆ ಅಂತ ಹೇಳ್ತಾ ಶರಣಬಸವೇಶ್ವರರ ಒಂದು ಶರಣ ಜೀವನವನ್ನು ಕುರಿತ ವಿಷಯವನ್ನು ಅನುಭವ ನೀಡೋದಕ್ಕಾಗಿ ಅವಕಾಶ ಕೊಟ್ಟಿರ್ತಕ್ಕಂತಹ ಬೆಂಗಳೂರು ಬಸವ ಸಮಿತಿಯವರಿಗೂ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸ್ತಾ ಇರುವಂತಹ ಶರಣ ಬಾಂಧವರಾದ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ಮಂಗಲವನ್ನು ನೀಡ್ತೇನೆ. ಸರ್ವರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ,
जङ्गमबसवाय नमः भस्मबसवाय नमः रुद्राक्षिबसवाय नमः मन्त्रबसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ತನುವ ಮರೆದು ದೇವರ ಕಂಡೇನೆಂಬ ಕಾರಣ ತನುವ ಮರೆದು ದೇವರ ಕಂಡೇನೆಂಬ ಕಾರಣ ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು ತಲೆ ಕೆಳಗಾಗಿ ಹೋದರು ತನ್ನುವ ಮರೆದು ದೇವರ ಕಂಡೇನೆಂಬ ಕಾರಣ ಕಂಡೇನೆಂಬ ಕಾರಣ
ದೇವರ ಮರೆದು ತನ್ನುವನರಿದುದುಂಟಾದರೆ ಆ ದೇವರ ಮರೆದು ತನ್ನುವನರಿದುದುಂಟಾದರೆ ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ. ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ, ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ, ತಾನೇ ದಿಟವೆಂಬ ಅಂಬಿಗರ ಚೌಡಯ್ಯ. ತನ್ನುವ ಮರೆದು ದೇವರ ಕಂಡೇನೆಂಬ ಕಾರಣ ಹರಿಸುರ ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು, ತಲೆ ಕೆಳಗಾಗಿ ಹೋದರು. ತನ್ನುವ ಮರೆದು ದೇವರ ಕಂಡೇನೆಂಬ ಕಾರಣ, ಕಂಡೇನೆಂಬ ಕಾರಣ, ಕಂಡೇನೆಂಬ ಕಾರಣ, ಕಂಡೇನೆಂಬ ಕಾರಣ.